ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕನ್ನಡ ಗಾಯನ ಪರಂಪರೆಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಲಾ ಪ್ರಕಾರ ಕಿನ್ನರಿ ಜೋಗಿ ಮೇಳ. ಸ್ನೇಹಿತರೆ, 12ನೇ ಶತಮಾನದ ಬಸವರ ಶರಣಕ್ರಾಂತಿಯ ಕಾಲದಲ್ಲೂ ಕೂಡ ಕಿನ್ನರಿ ಬೊಮ್ಮಯ್ಯನಂತಹ ಶರಣರು ಕಿನ್ನರಿ ಮೇಳವನ್ನು ನುಡಿಸುತ್ತಾ ಶಿವಧ್ಯಾನ ಮಾಡ್ತಾ ಇರತಕ್ಕಂಥ ಉಲ್ಲೇಖಗಳು ನಮಗೆ ಸಿಗ್ತವೆ. ಸ್ನೇಹಿತರೆ, ಅಂತಹ ಕಿನ್ನರಿ ಮೇಳವನ್ನು ಬದುಕಾಗಿಸಿಕೊಳ್ತಾ ಕರ್ನಾಟಕ ರಾಜ್ಯದ ಮಲೆನಾಡಿನ ಶಿವಮೊಗ್ಗ ಭಾಗದ ಸಾಗರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡ ನಾಡಿನ ಹೆಸರಾಂತ ಕಿನ್ನರಿ ಜೋಗಿ ಮೇಳದ ಹೆಸರಾಂತ ಜನಪದ ಗಾಯಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಶ್ರೀಯುತ ಗುಡ್ಡಪ್ಪ ಜೋಗಿಯವರು ಇವತ್ತು ಜನಪದ ಸಿರಿ ಸ್ಟುಡಿಯೋಸ್ನಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸ್ನೇಹಿತರೆ, ವಿಶೇಷ ಏನಪ್ಪಾ ಅಂತಂದ್ರೆ, ಕನ್ನಡದ ಸಾಂಸ್ಕೃತಿಕ ಲೋಕದ ಹೆಮ್ಮೆ ಅಂತ ಕಂಗೊಳಿಸ್ತಾ ಇರತಕ್ಕಂಥ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ಅದರ ಅಂಗಸಂಸ್ಥೆಯಾದ ಜಾನಪದ ಲೋಕ ಕೊಡಮಾಡ್ತಕ್ಕಂಥ ನಾಡೋಜ ಡಾಕ್ಟರ್ ಎಚ್ ಎಲ್ ನಾಗೇಗೌಡರ ಹೆಸರಿನಲ್ಲಿ ಕೊಡಮಾಡ್ತಕ್ಕಂಥ ಡಾಕ್ಟರ್ ಎಚ್ ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ 2024ನೇ ಸಾಲಿನಲ್ಲಿ ಭಾಜನರಾಗಿರ್ತಕ್ಕಂಥ ಶ್ರೀಮಾನ್ಯರು ಪ್ರಶಸ್ತಿ ಪಡ್ಕೊಳ್ಳೋದಕ್ಕಿಂತ ಮುಂಚೆ ಜನಪದ ಸಿರಿ ಸ್ಟುಡಿಯೋಸ್ಗೆ ಬಂದು ತಮ್ಮ ಪುಟ್ಟ ಸಂದರ್ಶನವನ್ನು ವೀಕ್ಷಕರ ಎದುರಿಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಸ್ನೇಹಿತರೆ, ಬನ್ನಿ ಅವರನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವಾಗತ ಕೋರೋಣ. ಬದುಕಿಗಾಗಿ ಹಳ್ಳಿಗಳ ಮೇಲೆ, ಬೀದಿಗಳ ಮೇಲೆ, ಪೇಟೆಗಳ ಮೇಲೆ ಕಿನ್ನರಿ ಮೇಳವನ್ನು ನುಡಿಸುತ್ತಾ ಹಾಡುಗಳನ್ನು ಹಾಡ್ತಾ ಜೀವನವನ್ನು ಸಾಗಿಸ್ತಕ್ಕಂಥ ಕಿನ್ನರಿ ಜೋಗಿಗಳ ಬದುಕು ಯಾವ ರೀತಿ ಇರುತ್ತೆ, ಆ ಜನಪದ ಕಲೆಯ ವಿಶೇಷತೆಗಳೇನು, ಸ್ವತಃ ಆ ಗುಡ್ಡಪ್ಪ ಜೋಗಿಯವರ ತನ್ನ ಕೇಳಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಬನ್ನಿ. ಪಾಲಿಸು ದೇವನೇ ಪಾರ್ವತಿ ಪುತ್ರನೇ ಸಿದ್ಧಿವಿನಾಯಕ ಬಾಲಗಣೇಶ ಪಾಲಿಸು ದೇವನೇ. ಗುಡ್ಡಪ್ಪ ಜೋಗಿಯವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಶುಭಾಶಯಗಳು. ಈ ರಾಷ್ಟ್ರದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಎಚ್ ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಧನ್ಯವಾದಗಳು ಮತ್ತು ಅಭಿನಂದನೆಗಳು ತಮಗೆ. ಧನ್ಯವಾದ ಸರ್. ಪ್ರಶಸ್ತಿ ಪಡ್ಕೊಳ್ಳೋಕ್ಕೊಂದು ಮುಂಚೆ ಜನಪದ ಸಿರಿ ಮೇಲಿನ ಪ್ರೀತಿಗೆ ಸಂದರ್ಶನ ಕೊಟ್ಟು ಹೋಗ್ತೀನಿ ಅಂತ ಬಂದಿದ್ದೀರಿ ದೂರದ ಶಿವಮೊಗ್ಗದ ಸಾಗರದಿಂದ. ನಿಮ್ಮ ಜನಪದ ಪ್ರೀತಿಗೆ ಶರಣು ನಿಮಗೆ. ಈ ಒಂದು ಮೂಲ ಜಾನಪದ ಕಲೆಯನ್ನು ಬದುಕಾಗಿಸ್ಕೊಂಡು ರಾಜ್ಯವ್ಯಾಪಿ ಸಂಚಾರ ಮಾಡ್ತಾ, ರಾಷ್ಟ್ರವ್ಯಾಪಿ ಸಂಚಾರ ಮಾಡ್ತಾ ಈ ಕಲೆಯನ್ನು ಉಳಿಸ್ಕೊಳ್ತಾ ಬಂದಿದ್ದೀರಿ. ಆ ಒಂದು ನಿಮ್ಮ ನಿಸ್ವಾರ್ಥ ಸೇವೆಯನ್ನು ಮೆಚ್ಚಿ ನಮ್ಮ ಕರ್ನಾಟಕದ ಹೆಮ್ಮೆ, ಸಾಂಸ್ಕೃತಿಕ ಹೆಮ್ಮೆ ಕರ್ನಾಟಕ ಜಾನಪದ ಪರಿಷತ್ತು, ಜಾನಪದ ಲೋಕ ಕೊಡಮಾಡ್ತಕ್ಕಂಥ ಡಾಕ್ಟರ್ ಎಚ್ ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಗೊಳ್ತಾ ಇದ್ದೀರಿ. ಶುಭಾಶಯಗಳು ತಮಗೆ. ಮತ್ತೊಮ್ಮೆ ಜನಪದ ಸಿರಿಗೆ ಸ್ವಾಗತ ತಮಗೆ. ಧನ್ಯವಾದ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಲಕ್ಷಾಂತರ ಮಂದಿ ವೀಕ್ಷಕರಿಗೆ ಮೊದಲಿಗೆ ಪರಿಚಯ ಮಾಡಿಕೊಡಿ, ಏನಿದು ಕಿನ್ನರಿ ಜೋಗಿ ಮೇಳ ಅಂದರೆ? ಕಿನ್ನರಿ ಜೋಗಿಗಳಂದರೆ ಇದು ಒಂದು ಜೋಗಿದೆ, ಒಂದು ಇದಿದೆ ಸರ್, ಸಮೂಹ ಇದೆ, ನಮ್ಮ ಸಮಾಜ ಇದೆ. ಜೋಗಿ ಅನ್ನುವಂಥದ್ದೇ ಒಂದು ಜನಾಂಗ. ಇದು ನಾಥಪಂಥಿ ಒಳಗೆ ಬರ್ತದೆ. ನಾಥಪಂಥಿ ಒಳಗೆ ಇದಕ್ಕೆ ಒಂದೇ ಕಿನ್ನರಿ ಜೋಗಿಗಳೇ ಮಾತ್ರ ಅಲ್ಲ, ಹಲವಾರು ಜೋಗಿಗಳು ಉಪಪಂಗಡದಲ್ಲಿ ಬರ್ತವೆ. ಕಿನ್ನರಿ ಜೋಗಿ, ಶಿವಜೋಗಿ, ಮತ್ತು ಬೀಗ ಛತ್ರಿ ರಿಪೇರಿ ಮಾಡುವಂಥ ಡಬ್ಬಾ ಜೋಗಿ, ಬಳೆ ಉಡಿಸುವಂಥ ಬಳೆಗಾರ ಜೋಗಿ, ಹೀಗೆ 12 ಪಂಥಗಳು ಇದರಲ್ಲಿ ಇದ್ದಾವೆ ಈ ಜೋಗಿ ಸಂಪ್ರದಾಯದಲ್ಲಿ. ಅದರಲ್ಲಿ ಇದೊಂದು ಕಿನ್ನರಿ ಜೋಗಿ. ಇದು ಅಲಿಮಾರಿ ಸಮಾಜಕ್ಕೆ ಸಂಬಂಧಪಡುವಂಥ ಒಂದು ಜನಾಂಗ. ಮನೆಯಿಂದ ಹಾಡು ಹೇಳ್ಕೊಂಡು ಹೋಗಿ ಭಿಕ್ಷಾ ಬೇಡೋದು, ಈ ಊರಾಗ ಒಂದು 4 ದಿವಸ ಇದ್ದರೆ ಮತ್ತೊಂದು ಊರಿಗೆ ಹೋಗಿ ಕ್ಯಾಂಪ್ ಹಾಕೋದು, ಬಿಡಾರ್ ಮಾಡೋದು, ಈ ಸಂಪ್ರದಾಯದಲ್ಲಿ ಬಂದಂಥ ಇದೊಂದು ಕಿನ್ನರಿ ಜೋಗಿ ಸಂಪ್ರದಾಯ. ಈ ಜೋಗಿಗಳು ಏನು ಮಾಡ್ತಾರಂದರೆ, ಈ ಅರ್ಜುನ ಜೋಗಿ ಹಾಡುಗಳನ್ನು ಹಾಡಿಕೊಂಡು, ಅರ್ಜುನ ಹೆಂಗೆ ಕಾಡಿಗೆ ಹೋದ, ಯಾಕಾಗಿ ವನವಾಸ ಮಾಡ್ದ, ಇವುಗಳನ್ನು ಕಥೆಗಳನ್ನು ಹೇಳುತ್ತಾ, ಮತ್ತು ಇತ್ತೀಚಿನ ದಿನದಲ್ಲಿ ರಾಜ್ಯ ಮಹಾರಾಜರ ಕಥೆಗಳನ್ನು ಹಾಡ್ತಾರೆ ನಮ್ಮ ಜೋಗಿ ಸಮುದಾಯದವರು. ಹಳೆಯ ಕಾಲದಲ್ಲಿ ಏನಿದ್ರು ರಾಜ ಮಹಾರಾಜರುಗಳು ಅವ್ರ ಕಥೆಗಳನ್ನು ಹಾಡಿಕೊಂಡು ಬೆಳವರಿಗೂ 5 ಜನ 4 ಜನ ತಂಡ ಕಟ್ಕೊಂಡು ಅವ್ರದ್ದೇ ಆದಂಥ ಶೈಲಿ ಒಳಗೆ ಒಂದು ಕಿನ್ನೂರಿ, ಒಂದು ಜೊತೆ ತಾಳ, ಒಂದು ಜೊತೆ ಮರದ ಚಿಟುಗು, ಶ್ರುತಿಗೆ ಒಂದು ಹಾರ್ಮೋನಿ ಇಟ್ಕೊಂಡು, ಕಾಲಿಗೆ ಗೆಜ್ಜೆ ಕಟ್ಕೊಂಡು, ನಾನು ಹೆಂಗೆ ವೇಷ ಹಾಕಿದ್ದೇನಲ್ರಿ ಆ ಥರ ಡ್ರೆಸ್ ಹಾಕ್ಕೊಂಡು ಬೆಳವರಿಗೂ ಕಥೆ ಹೇಳ್ತಾರೆ. ಜನಪದ ಹಾಡುಗಳು ಮಧ್ಯ ತತ್ವಪದಗಳನ್ನು, ಅದರಲ್ಲಿ ಗೀಗಿ ಪದಗಳು ಮತ್ತು ತಮಾಸ್ಕಿ ಜೋಕ್ಸ್ಗಳನ್ನು ಸೇರಿಸ್ಕೊಂಡು ಕಥೆ ಹೇಳಿದ್ರೆ, ಆ ಕಾಲದಲ್ಲಿ ಎಷ್ಟು ಜನ ರೀ ಎತ್ತಿನ ಗಾಡಿ ಕಟ್ಕೊಂಡು ಬರ್ತಾರೆ ಊರಿಂದ ಊರಿಗೆ ನೋಡೋಕ್ಕೆ. ನಾಟಕ ಆಟ ಮಾಡಿದರೆ ಎಷ್ಟು ಸಾವಿರಾರು ಜನ ಸೇರ್ತಾರೋ. ಬೆಳವರೆಗೂ ನನ್ನ ದೊಡ್ಡಪ್ಪನವರು ಇದನ್ನು ಮಾಡ್ತಿದ್ರು, ಸಿದ್ದಪ್ಪ ಜೋಗಿ ಅಂತೇಳಿ ನಮ್ಮ ತಂದೆಯವರು ಅದಕ್ಕೆ ಸಾಥಿ ಕೊಡ್ತಿದ್ರು.
ಆವಾಗ ಬಾಲ್ಯದಿಂದಾನೇ ನಾನು ಅವ್ರ ಜೊತೆಗೆ ಸಂಗಾತಿಯಲ್ಲಿ ಈ ಕಥೆಗಳನ್ನು ಕೇಳಕ್ಕೆ ಹೋಗ್ತಿದ್ದೆ. ಕೇಳ್ತಾ ಕೇಳ್ತಾ ನಾನು ಹಾರ್ಮೋನಿ ಶ್ರುತಿ ಕೂತ್ಕೊಂಡೆ. ಹಾಗೆ ಅವ್ರು ಹೇಳ್ಬೇಕಾದ್ರೆ ನಾನು ಹಾಡ್ತಾಯಿದ್ದೆ. ಚೆನ್ನಾಗಿ ಹಾಡ್ತೀಯಪ್ಪ, ಇನ್ನೂ ಜೋರಾಗಿ ಹಾಡು ಅನ್ನೋಕೆ ಹೇಳಿದ್ರು. ಹಾಗೆ ನಾನು ಬಾಲ್ಯದಲ್ಲಿಯೇ ಈ ಕಲೆಯನ್ನು ಕರಗತ ಮಾಡಿಕೊಂಡೆ ಸರ್. ಜೊತೆ ಈ ಭಾಗದಲ್ಲಿ ಅಂದರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಈ ಕಾಲಭೈರವೇಶ್ವರನ ಜೋಗಿಗಳು ಅಂತ ಕರೀತಾರೆ. ಅವ್ರಿಗೂ ನಿಮ್ಗೇನು ಸಂಬಂಧ? ಹೌದು, ನಮ್ಮ ಕುಲದೇವರೇ ಅದು. ಈ ಜೋಗಿಗಳಿಗೆ ನಾನು ಏನು 12 ಪಂಥಗಳು ಹೇಳಿದ್ನಲ್ಲ, ಬಾರಾ ಪಂಥ ಅಂಥೇಳಿ, ಈ 12 ಪಂಥಕ್ಕೂ ಕಾಲಭೈರವನೇ ಕುಲದೇವರು. ಏನ್ರಿ, ಬಳೆಗಾರಿಗಿರ್ಬೋದು, ಡಬ್ಬಿ ಜೋಗಿರಿಗಿರ್ಬೋದು, ಮಣಿಗಾರ ಜೋಗಿರಿಗಿರ್ಬೋದು, ಕಿನ್ನರಿ ಜೋಗಿಗಿರ್ಬೋದು, ಶಿವಜೋಗಿಗಿರ್ಬೋದು, ಎಣ್ಣೆ ಜೋಗಿಯಪ್ಪಗಿರ್ಬೋದು, ಅವರು ಎಲ್ಲಮ್ಮ ದೇವರ ಆರಾಧನೆ ಮಾಡ್ತಾರೆ. ಕುಲದೇವರು ಕಾಲಭೈರವನೇ ಎಲ್ಲರಿಗೂ. ಹೇಗಿರ್ತಾರೆ ಕಾಲಭೈರವ. ಹಾಗಾಗಿ ನಮಗೆ ಈ ಭಾಗದಲ್ಲಿ ನಮ್ಮ ಮೈಸೂರು ಜನಗಳಿಗೆ ಜೋಗಿ ಹಾಡು ಅಂತಂದ್ರೆ ಕಾಲಭೈರವೇಶ್ವರನ ಸಂಬಂಧಪಟ್ಟಿದ್ದು ಅಂತ ಇಲ್ಲಿ ಅದೇನಾ ಅದು ಸಂಬಂಧಪಟ್ಟಿದ್ದೇನಾ? ಹೌದು, ಕಾಲಭೈರವಕ್ಕೆ ಸಂಬಂಧಪಟ್ಟಂದ್ರೆ ಕುಲದೇವರು. ಇನ್ನು ಅವರವರ ಜಿಲ್ಲಾದಲ್ಲಿ ಅವರವ್ರ ಊರಲ್ಲಿ ಏನೇನು ಅವರವ್ರ ಮನೆ ಕುಲದೇವರು, ಅವ್ರ ಊರ ದೇವರು, ಇದನ್ನು ಆರಾಧನೆ ಮಾಡ್ಕೊಂಡು ಹೋಗ್ತಾರೆ. ಕುಲದೇವರು ಎಲ್ಲರಿಗೂ ಕಾಲಭೈರವನೇ. ನಾವು ಮಠಗಳಿದಾವೆ ನಮಗೆ. ಈಗ ಮಂಗಳೂರು ಕದ್ರಿ ಮಠ ನಮಗೆ ಆ ಭಾಗದವರಿಗೆಲ್ಲ ಹೆಡ್ ಮಠ ಆಗ್ತದೆ. ಇಲ್ಲಿ ಕುಂದಾಪುರದ ಹತ್ರ ಹಲೂರಿ ಮಠ ಇದೆ. ಸೊರಬ ತಾಲೂಕಿನಲ್ಲಿ ಚಂದ್ರಗುತ್ತಿ ಮಠ ಇದೆ. ಇತ್ಲಾಗೆ ಚಿತ್ರದುರ್ಗದ ಹತ್ರ ಬಂದರೆ ಮೊಣಕಾಲ್ಮೂರು ಮಠ ಇದೆ. ಹೀಗೆ ಹಲವಾರು ಮಠ ಇದ್ದಾವೆ. ಈ ನಾಥಪಂಥಿಗಳು ಗುರುಗಳಿದ್ದಾರೆ. ಅವರು ನಾಶಿಕದಿಂದ 12 ವರ್ಷಕ್ಕೊಂದ್ಸಲ ಜುಂಡಿ ಬರ್ತದೆ. ಆ ಜುಂಡಿ ಬಂದಾಗ ಆ ಮಠದಲ್ಲಿ ವಾಸ ಮಾಡ್ತಾರೆ. ವಾಸ ಮಾಡಿ 12 ವರ್ಷದವರೆಗೂ ಒಬ್ಬ ಗುರುಗಳಿಗೆ ಪಟ್ಟಾಭಿಷೇಕ ಕಟ್ತಾರೆ. ಅವನೇ ಅಡ್ಡಿ ಇಲ್ಲ ಅಂದರೆ ಅವನಿಗೆ ಮತ್ತೆ ಅಲ್ಲಿ ಇಡ್ತಾರೆ. ಇಲ್ಲಾಂದರೆ ಬೇರೆ ಗುರುಗಳಿಗೆ ಮಾಡ್ಕೊಂಡು ಆತನಿಗೆ ತಮ್ಮ ಜುಂಡಿ ಒಳಗೆ ಹಾಕ್ಕೊಂಡು ಹೋಗ್ತಾರೆ. ಒಂದು ವಿಚಾರ ಏನಾಗೆಂದರೆ, ನಮ್ಮ ಕರ್ನಾಟಕದಲ್ಲಿ ಆ ಕಡೆಯಿಂದ ಬಂದ ಗುರು ಮಹನೀಯರಿಗೆ ಕನ್ನಡ ಬರಲ್ಲ. ಅವ್ರು ಮಾತಾಡೋದು ಹಿಂದಿ. ಅವರು ಊಟ ಉಪಚಾರನೂ ಕೂಡ ಇಲ್ಲಿ ಊಟ ಅವ್ರು ಮಾಡಲ್ಲ. ಚಪಾತಿ, ಅವ್ರಿಗೆ ತುಪ್ಪ, ಬೆಣ್ಣೆ, ರವೆ ಇಂಥದ್ದನ್ನು ಊಟ ಮಾಡ್ತಾರೆ. ಇಲ್ಲಿ ಇರೋಕ್ಕೆ ಇಷ್ಟಪಡಲ್ಲ ಅವರು ನಮ್ಮ ಕರ್ನಾಟಕದಲ್ಲಿ. ಏನ್ರಿ, ಮತ್ತು ಎರಡನೇದಾಗಿ ಅವ್ರದ್ದು ಒಂದು ಅಭ್ಯಾಸ ಏನಂದರೆ ಗಾಂಜಾ ಶೇಯುವಂಥ ಗುರುಗಳವರೆಲ್ಲ. ಈ ಗಾಂಜಾ ಶೇಯುವಂಥ ಗುರುಗಳಾಗಿದ್ದಕ್ಕೆ ಹಂಗಾಗಿ ಇಲ್ಲಿ ಇರೋಕೆ ಅವ್ರು ಇಷ್ಟಪಡಲ್ಲ. ನಮ್ಮ ಸಮಾಜ ಬೆಳೆಸ್ಲಿಕ್ಕೂ ಅವ್ರಿಗೆ ಆಗಲ್ಲ. ಗುರು ಬೋಧನೆ ಏನು ಕೊಡಬೇಕು ಜೋಗಿಗಳಿಗೆ ಏನ್ರಿ. ಇಲ್ಲಿ ಅವರು ಮೊದಲ ಒಬ್ಬರು ಸಂಪೂರ್ಣನಾಥ ಬಾವಾಜಿ ಅವರಂತ ಕರ್ನಾಟಕದವರಿದ್ದರು. ಈಗ ಇನ್ನೂ ಒಬ್ಬರು ತಯಾರಾಗಿದ್ದಾರೆ. ನಮ್ಮ ಸಮಾಜದವರೇ ಒಬ್ಬರು ಗುರುಗಳಾಗಿದ್ದಾರೆ, ನಿವೃತ್ತನಾಥ ಗುರುಗಳು ಅಂಥೇಳಿ. ಅವರು ಬಾಗಲಕೋಟೆ ಹತ್ರ ಅವ್ರದ್ದಾಗಿದ್ದು ಒಂದು ಮಠ ಇದೆ, ಬಳಬಟ್ಟಿ ಅಂಥೇಳಿ. ಅಲ್ಲಿ ಈಗ ಅವರಿಂದ ಬೆಳ್ಕೊಂಡೇನಾದ್ರು ನಮ್ಮ ಸಮಾಜಕ್ಕೆ ಒಂದು ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾದರೆ ಮೂಲಭೂತವಾಗಿ ತಿಳಿಸಿ ವೀಕ್ಷಕರಿಗೆ, ಈ ಕಿನ್ನರಿ ಜೋಗಿ ಮೇಳದ ವಿಶೇಷ ಏನು? ಇದು ಯಾಕೆ ಹುಟ್ಕೊಳ್ತು, ಹೇಗೆ ಹುಟ್ಕೊಳ್ತು ಅಂತ? ಪಾಂಡವರು ವನವಾಸಕ್ಕೆ ಹೋದರು. ವನವಾಸಕ್ಕೆ ಹೋದಾಗ ಅವರು ವಿರಾಟ ನಗರದಲ್ಲಿ ಬಚ್ಚಿರ್ತಾರೆ. ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಇರ್ತಾರೆ. ಧರ್ಮರಾಯ ಪೂಜೆ ಭಟ್ರಾಗಿರ್ತಾರೆ, ಭೀಮರಾಯ ಪಾಕ ಅಡುಗೆ ಮಾಡುವಂಥವ್ರಾಗಿರ್ತಾರೆ, ಅರ್ಜುನ ಬೃಹನ್ನಳೆ ಆಗಿರ್ತಾನೆ. ಹೀಗೆ ಇರ್ತಾರೆ ವಿರಾಟ ನಗರದಲ್ಲಿ. ಆವಾಗ ವಿರಾಟ್ ನಗರದ ಉತ್ತರ ಭೂಪ ಅವರ ದನಗಳು ಕೌರವರು ಬಂಧಿಸಿರ್ತಾರೆ. ಬಿಡಿಸ್ಕೊಂಬರಕ್ಕೆ ಆತನಿಗೆ ಸಾರಥಿ ಇರಲ್ಲ ಉತ್ತರ ಭೂಪಗೆ. ಕಡೆಗೆ ಅರ್ಜುನ ನಾನು ಬರ್ತೇನೆ ಅಂಥೇಳಿ ಹೊರಟ. ಧನಸ್ಸು ಬಿಲ್ಲು ಬಾಣ ಒಂದು ಕೋಣೆಯಲ್ಲಿರ್ತದೆ, ಕೋಟಡಿಯಲ್ಲಿ. ಅಲ್ಲಿ ಧರ್ಮರಾಯ ದ್ರೌಪದಿಯವರು ನಿದ್ರಿಸಿರ್ತಾರೆ. ತೊಗೊಂಡು ಹೋಗಿ ಬಿಡಿಸ್ಕೊಂಡ್ಬಂದು ಮತ್ತೆ ಇಟ್ಟರು. ಮರುದಿನ ಕೇಳಿದ್ರು ಅರ್ಜುನ ತನ್ನ ಅಣ್ಣನಿಗೆ, ಅಣ್ಣ ಅತ್ತಿಗೆಯವರು ಮಲಗಿದ ಹಾಸಿಗೆ ನೋಡಿದರೆ ತಮ್ಮನಿಗೆ ಏನಾದ್ರು ದೋಷ ಇದೆಯೇ? ತಾನಂತ ಹೇಳ್ಕೊಳ್ಳಿಲ್ಲ. ಧರ್ಮರಾಯ ಹೇಳ್ದ, ಹೌದಪ್ಪ, ಅದಕ್ಕೆ 12 ವರ್ಷ ವನವಾಸಕ್ಕೆ ಹೋಗಬೇಕು. 11 ವರ್ಷ ವನವಾಸ ಮಾಡಿದರು ಅರ್ಜುನ ಅವರು. ಇನ್ನೂ 1 ವರ್ಷ ಬಾಕಿ ಉಳಿತು. ತನ್ನ ತಾಯಿ ಕುಂತಿದೇವಿ ನೋಡುವಂಥದ್ದು ತವಕ ಜಾಸ್ತಿ ಆಯಿತು. ದಿನ ದಿನ ತಾಯಿ ನೋಡಬೇಕು, ತಾಯಿ ನೋಡಬೇಕು. ಇಲ್ಲಿ ಇದನ್ನು ಆದಮೇಲೆ ಒಂದು ಅರಣ್ಯ ಒಳಗೆ ಈ ಜಗದ್ಗುರುಗಳು ತಪಸ್ವಿಕರು ಇರ್ತಾರೆ, ನಾಥಪಂಥಿ ಜಗದ್ಗುರುಗಳು. ಅವರಿಗೆ ಒಂದು ಕಿನ್ನರಿ ಅನ್ನುವಂಥ ಒಂದು ರಾಕ್ಷಸಿ, ಅದಕ್ಕೆ ಅವರಿಗೆ ಏನು ಹೋಮ ಹವನ ಪೂಜೆ ಮಾಡೋಕ್ಕೆ ಬಿಡಲ್ಲ ಸಾಧು ಸಂತರಿಗೆ. ಬಹಳ ಕಾಟ ಕೊಡ್ತದೆ. ಅಷ್ಟೊತ್ತಿಗೆ ಅರ್ಜುನ ಹೋಗಿ ನಾನು ತಾಯಿ ನೋಡೋಕೆ ಹೋಗಬೇಕು ಗುರುಗಳೇ ಅಂತ ಹೋಗಿ ಅವ್ರ ಪಾದಕ್ಕೆ ಎರಗ್ತಾನೆ. ನೋಡಪ್ಪ, ಇಲ್ಲೊಂದು ಕಿನ್ನರಿ ಅನ್ನುವಂಥ ಒಂದು ಧಾನ್ಯವೇ ಇದೆ, ಅದಕ್ಕೆ ಹೊಡೆದ್ರೆ ಮರ್ದನಿ ಮಾಡಿದರೆ ನೋಡಿದರೆ ನೀನೇ ಸೈಯನೋ, ನಿನಗೆ ನಾವು ಹೋಗೋಕ್ಕೆ ದಾರಿ ಮಾಡಿಕೊಡ್ತೇವೆ. ಹೊಡೆದ, ಸತ್ತೋತು ರಾಕ್ಷಿ. ಅದ್ರದ್ದು ಬೆನ್ನು ನಳ ಇದು, ಅದರದ್ದು 2 ಕುಚೆಗಳಿದು, ಅದರದ್ದು ಮೂಗಿದು ತಂತಿ ಇಡೋ ಮೆಟ್ಲು, ಅದರ ಕಿವಿ
ಏರು ಇಳು ಇಡಲಿಕ್ಕೆ, ಅದರ ಕೈ ಗಿಣಿ ಹಸ್ತ ತಂತಿ ಸುತ್ತಲಿಕ್ಕೆ ಒಂದು ಕಿನ್ನೂರಿ ತಯಾರು ಮಾಡಿದರು. ಅದರದ್ದೇ ಚರ್ಮ ಸುಲಿದು ಜೋಳಿಗೆ ಮಾಡಿದರು. ಅದರದ್ದು ನರವನ್ನು ತೆಗೆದು ತಂತಿ ಮಾಡಿದರು. ಅದರ ಗುಂಡು ಮಣಿ ಎಲ್ಲ ಈತನಿಗೆ ಕೊರಳಿಗೆ ಹಾಕಿದರು. ಆ ಗುಂಡು ಮಣಿ ನನ್ನ ಹತ್ರ ಇಲ್ಲ, ಈಗ ಬೇರೆ ಬೇರೆ ಗುಂಡು ಮಣಿ ಹಾಕ್ಕೊಂಡಿದ್ದೀನಿ. ಹೀಗೆ ಅರ್ಜುನಗೆ ಜೋಗಿ ರೂಪ ಮಾಡ್ತಾರೆ. ನೋಡಪ್ಪ, ಹಾಡು ಹೇಳ್ಕೊಂಡು ಹೋಗು, ನಿಮ್ಮ ತಾಯಿ ನಿನ್ನ ಗುರ್ತು ಹಿಡಿಯಲ್ಲ. ಆವಾಗ ಅರ್ಜುನ ಬರ್ತಾನೆ ತಾಯಿ ಮನೆಗೆ ಹಾಡು ಹೇಳ್ಕೊಂಡು. ಈದಾರ್ಜುನನಯ್ಯ ಜೋಗಿ ರೂಪವನ ತಾಳಿ ತಾಯಿ ಅರಮನೆಗೆ ಬಂದ ಶಿವರಾಗ ಮಾಡತಾನೋ ಗಿಣಿನಾಟ ಕರವತಾನೋ ಪಾಂಡವರ ತಾಯಿ ಅಣ್ಣ ಜೋಗಿ ಧನಿಗಳ ಕೇಳಿ ಹತ್ತಿದ ಮಂಚವಿಳದ 7 ಬಾಗಿಲ ದಾಟಿ ಕಡಿಯ ಬಾಗಿಲಿಗೆ ಬಂದ ಪರೀಕ್ಷೆ ಮಾಡತಾಳು ತಾಯಿ ಹಡದ ಮಗನ ಗುರುತ ನೋಡವ್ವ ತಾಯವಾಗ ಸಿಗವಲದ ನಿನ್ನಂಗ ಇದ್ನೋ ಮಗ ಕಲಿಪಾರ್ಥ ಅರ್ಜುನ ಭರ್ತಿ 12 ವರ್ಷ ಮಗನ ಮುಖ ನೋಡಲಿಲ್ಲ ಮಗನಿಗೆ ಹೋಲತಿಯೋ ನೀನು ಮಗನಾದ್ರೆ ಹೊರಗೆ ನಿಲ್ಲಬ್ಯಾಡ ಕೂಡಿ ಉಣ್ಣವನ ಬಾರು ಹೀಗೆ ತಾಯಿ ಮಗನಿಗೆ ತರ್ಕ ನಡೀತದೆ. ಅವನಿಗೆ ಒಪ್ಪಲ್ಲ. ನಾನಲ್ಲಮ್ಮ, ನಾನೊಬ್ಬ ತಿರುದುಂಬ ಜೋಗಿ, ನನ್ನನ್ನು ನೋಡಿ ಮಗ ಅಂತ ಕರಿತೀಯ, ನೀವ್ಯಾರು ನಾನು ಯಾರು? ನಾನಲ್ಲಮ್ಮ ನಿನ್ನ ಮಗ. ತಡಿ, ಹಾಗಿದ್ರೆ ಹೆರಿಗೆ ಮಾಡಿದ ಸೂಲ್ಗಿತ್ತರಿ ಕರೆಸ್ತಾರೆ, ನೀವೇನಾದ್ರು ಗುರ್ತ ಹಿಡೀರಿ ಅಂಥೇಳಿ ಅವರಿಗೂ ಸುಳ್ಳು ಹೇಳಿ ಅವನಿಗೆ ಇಲ್ಲೆಲ್ಲ ಕಲಿ ಇರ್ತದೆ ಗಲ್ಲದ ಮೇಲೆ. ಇವ ಹೌದು ಅಂತಾರೆ ಅವರು ಸೂಲ್ಗಿತ್ತೆಯವರು. ಇಲ್ಲಮ್ಮ, ನಾ ಭಿಕ್ಷಾ ಮಾಡಬೇಕಾದ್ರೆ ಒಂದು ದನ ಹಾದು ಕಮ್ಮು ನಟ್ಟಿದ್ದು ನಾನು ಅಲ್ಲ ನಿನ್ನ ಮಗ. ಹೀಗೆ 12 ವರ್ಷ ಮುಕ್ತಾಯ ಆಗ್ತದೆ. ಆವಾಗ ಏನಮ್ಮ ಮತ್ತು ಭಿಕ್ಷಾ ಕೊಡು, ಇಷ್ಟು ಹಾಡು ಹೇಳಿದೇನಲ್ಲ, ಏನು ಭಿಕ್ಷಾ ಬೇಕು ಕೇಳಪ್ಪ. ಹಂಗಾರೆ ಕೇಳಿದ್ದೆ ಕೊಡ್ತೇನಂತ ಭಾಷೆ ಕೊಡು. ಭಾಷೆ ಕೊಟ್ಲು ಕುಂತಾದೇವಿ. ಮತ್ತು ನಿನ್ನ ಮಗ ಅರ್ಜುನ ಇಲ್ಲ ಅಂತೀಯಾ, ಮತ್ತು ಅವನ ಹೆಂಡ್ತಿಗೆ ನನಗೆ ಭಿಕ್ಷಾ ನೀಡು. ದ್ರೌಪದಿಗೆ ಕೊಟ್ಟಿದ್ದು ಮಾತು ವಾಪಸ್ ತಗೊಳ್ತಿರ್ಲಿಲ್ಲ ಅಂತ ಆ ಕಾಲದಾಗೆ ಕುಂತಾದೇವಿ ತನ್ನ ಸೊಸೆಗೆ ಹೇಳ್ತಾಳೆ, ಅಮ್ಮ ನಾ ಜೋಗಿಗೆ ನಿನ್ಗೆ ದಾನ ಕೊಟ್ಟೆ, ಪಾದ ಪೂಜೆ ಮಾಡಬೇಕು, ಕರ್ಕೊಂಬ ಒಳಗೆ. ಬಂದು ಕಾಲಿಗೆ ನೀರು ಹಾಕ್ತಾಳೆ ದ್ರೌಪದಿ. ಪಾದದಲ್ಲಿ ಪದ್ಮ ಇತ್ತು, ಅರ್ಜುನನಿಗೆ ಗುರ್ತು ಹಿಡಿದ್ಲು. ಮೇಲ್ ನೋಡಿದ್ಲು, ನಕ್ಕ ಅರ್ಜುನ. ಹಲ್ನಾಗ ರತ್ನ ಇತ್ತು, ಸಂತೋಷದಿಂದ ಕರ್ಕೊಂಡು ಹೋದ್ಲು. ಎಲ್ಲ ಅವರು ಒಟ್ಟಾದ್ರಲ್ಲಿ. ಒಟ್ಟಾದ ಮೇಲೆ ಪೂಜೆ ಮುಗಿಯಿತು. ಏನಿದ್ವಲ್ಲ ಕಿನ್ನೂರಿ, ಜೋಳಿಗೆ, ರುಮಾಲ ಇವೆಲ್ಲ ಮತ್ತೇನು ಮಾಡೋದು, ಹೊಳಿಗೆ ಬಿಡಬೇಕಪ್ಪ. ಒಬ್ಬ ಸೇವಕನ ಕೈಯಲ್ಲಿ ಕೊಟ್ಟು ಕಳಿಸಿದ್ರು, ಇದು ಹೊಳಿಗೆ ಬಿಟ್ಟು ಬಾರಪ್ಪ, ನಾವೆಲ್ಲ ಒಟ್ಟಾದ್ವಿ, ನಮ್ಮ ಕಷ್ಟ ನಿವಾರಣೆ ಆಯ್ತು, ಅಣ್ತಮ್ಮರೆಲ್ಲ ಒಂದಾಗಿದ್ದೇವೆ. ಬಿಡಲಿಕ್ಕೆ ಹೋದಾಗ ಅಲ್ಲಿ ಒಬ್ಬವ ಬಡವ ಕೂತ್ಕೊಂಡಿದ್ದ. ಇದು ಏನು ಸ್ವಾಮಿ? ಪಾಂಡವರು ಅರ್ಜುನ ಜೋಗಿಯಾಗಿ ಬಂದು 1 ವರ್ಷ ಕಾಲ ತಾಯಿ ಹತ್ರ ಹಾಡು ಹೇಳಿ ಅವರೆಲ್ಲ ಒಟ್ಟಾದರು. ಅವರು ಬಿರ್ದಾವಳಿ ಹೊಳಿಗೆ ತೇಲ್ಬಿಡ್ತೇವೆ. ಬೇಡ ಸ್ವಾಮಿ, ಅಂಥವರೇ ಹಾಕ್ಕೊಂಡ ಮೇಲೆ ನಾನಾರು ಅವರಿಂದ ಜೀವನ ಮಾಡ್ತೇನೆ, ಅದರಿಂದ ನನಗೆ ಕೊಡಿ. ಅಲ್ಲಿಂದ ಜೋಗಿ ವಂಶ ಬೆಳೀತು ಅಂತ ಒಂದು ಕತೆ ಹೇಳ್ತದೆ. ಅಲ್ಲಿಂದ ನಿಮಗೆ ಜೋಗಿಗಳು ಒಂದು ವಾದ್ಯ ನಿಮ್ಮ ಜನಾಂಗಕ್ಕೆ ಬಂತು ಅಂತ ಹೇಳ್ತೇನೆ ಸರ್. ಅಲ್ಲಿಂದ ಈ ಹಾಡುಗಳನ್ನ ನೀವು ಹಾಡ್ಕೊಂಡು ಬರ್ತಾ ಇದ್ದೇವೆ ಸರ್. ಎಷ್ಟು ವರ್ಷಗಳಾಗಿರ್ಬೋದು ಅಥವಾ ಎಷ್ಟು ಶತಮಾನಗಳಾಗಿರ್ಬೋದು ಅಂತ? ಇದು ಮಹಾಭಾರತದಲ್ಲಿ ಬರುವಂಥ ಕತೆ ಅಲ್ರಿ. ಮಹಾಭಾರತದಿಂದ ಶುರುವಾದಂಥ ಕತೆ ಇದು. ಗುಡ್ಡಪ್ಪನವ್ರೆ ಹೇಳಿ ಸರ್. ನಿಮ್ಮ ಕಲಾ ಪ್ರಾಕಾರದ ಇತಿಹಾಸವನ್ನು ಅಚ್ಚುಕಟ್ಟಾಗಿ, ಸೊಗಸಾಗಿ, ಸರಳವಾಗಿ ಎಲ್ರಿಗೂ ಅರ್ಥವಾಗೋ ಭಾಷೆಯಲ್ಲಿ ತಿಳಿಸಿದ್ರಿ, ಧನ್ಯವಾದ. ಹಾಗಾದರೆ ವೀಕ್ಷಕರಿಗೆ ಈಗ ತಿಳಿಸ್ಕೊಡೋಣ, ಇಷ್ಟು ಅಚ್ಚುಕಟ್ಟಾಗಿ ವೇಷಭೂಷಣಗಳನ್ನು ಧರಿಸಿ ಇಷ್ಟು ಅಚ್ಚುಕಟ್ಟಾಗಿ ಸುಶ್ರಾವ್ಯವಾಗಿ ಈ ಜೋಗಿ ಪದಗಳನ್ನು ಹಾಡ್ತಕ್ಕಂಥ ಗುಡ್ಡಪ್ಪ ಜೋಗಿಯವರು ಯಾರು, ತಮ್ಮ ಇತಿಹಾಸ ಹಿಂದೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ತಮ್ಮ ಮೂಲ ತಿಳಿಸ್ಕೊಡಿ, ಯಾರು ತಾವು ಅಂತ.
ನನ್ನ ಹೆಸರು ಗುಡ್ಡಪ್ಪ ಜೋಗಿ. ನಮ್ಮ ಮೂಲತಃ ಧಾರವಾಡ ಜಿಲ್ಲಾ ತಿಳುವಳ್ಳಿಯವನಾಗಿದ್ದೆ ನಾನು. ಅಂದರೆ ಬಾಲ್ಯದಲ್ಲಿ ನನ್ನ ತಂದೆ ಕಣಿವೆಯಪ್ಪ, ನನ್ನ ತಾಯಿ ಬಸಮ್ಮ, ನನ್ನ ದೊಡ್ಡಪ್ಪ ಸಿದ್ದಪ್ಪ, ಇವರೆಲ್ಲ ನಮ್ಮದು ಒಂದು ಬ್ಯಾಚ್ ಇತ್ತು. ನಾನು ಇನ್ನೂ ಬಾಲ್ಯದಾಗಿದ್ದೆ, ತಿಳುವಳ್ಳಿಯಲ್ಲಿ ಇರಬೇಕಾದ್ರೆ. ಹಾನಗಲ್ ತಾಲೂಕಾಗಿತ್ತು, ಈಗ ಹಾವೇರಿ ಜಿಲ್ಲೆ ಆಗಿದೆ ಅದು. ಅಲ್ಲಿ ಹಿಂಗೆ ನಮ್ಮ ತಂದೆಯವರು ಅಲಿಮಾರಿ ಅಂತ ಹೇಳಿದ್ನಲ್ರಿ, ಅಲಿಮಾರಿ ತನಕ ಊರಿಂದ ಊರಿಗೆ ಹೋಗ್ತಾನೆ ಇರ್ತಿದ್ರು. ಊರಲ್ಲಿ ಏನೋ ಆಸ್ತಿ ಜಮೀನು ಇರಲಿ, ಒಂದು ಮನೆ ಇತ್ತು ಅಷ್ಟೇ. ಆವಾಗ ಜೀವನ ಎಲ್ಲ ಈ ಮಲೆನಾಡು ಕಡೆಗೆ ಮಾಡಿಬಿಡ್ತಿದ್ರು. ಮಳೆ ಬರೋ ಟೈಮಿಗೆ ಈ ಜೂನ್ ತಿಂಗಳಿಗೆ ಊರಿಗೆ ಹೋಗ್ತಿದ್ರು ಹಬ್ಬ ಹರಿದಿನ ಮಾಡೋಕ್ಕೆ. ಆವಾಗೆಲ್ಲ ಈ ದುರ್ಗವನ ಹಬ್ಬ, ಗಾಳಿ ದುರ್ಗವನ ಹಬ್ಬ ಅಂಥೇಳಿ ಎಲ್ಲ ನಮ್ಮ ಸಮಾಜದವ್ರು ಸೇರಿ ಮಾಡ್ತಿದ್ರು ಈ ಹಬ್ಬಗಳು. ಆಮೇಲೆ ಮತ್ತೆ ಜೀವನಕ್ಕಾಗಿ ಈ ಕಡೆಗೆ ಯಾವ್ದಾರ ಒಂದು ಊರಿಗೆ ಹೋಗಲೇಬೇಕು. ಆ ಊರಾಗಂತೂ ಜೀವನಕ್ಕೆ ಆಗ್ತಿರಲಿಲ್ಲ. ಅತ್ಲಾಗೆ ಹಾವೇರಿ ಕಡೆಗೋ, ರಾಣೆಬೆನ್ನೂರು, ಇತ್ಲಾಗೆ ಸಾಗರ, ಶಿರ್ಸಿ, ಈ ಭಾಗ ತೀರ್ಥಹಳ್ಳಿ ಕಡೆಗೆ ಬಂದು ಜೀವನ ಮಾಡ್ತಿದ್ರು. ಕೊನೆಗೆ ನನಗೆ ಸ್ವಲ್ಪ ಇದು ಬಂತು, ಅನುಭವ ಬಂತು. ಯಾಕೆ ನಾವು ಹಬ್ಬಕ್ಕಾಗಿ ಊರಿಗೆ ಹೋಗಿದ್ದೆಲ್ಲ ಖರ್ಚು ಮಾಡಿಕೊಂಡು ಮತ್ತು ಬರಿಗೈಯಿಂದ ಬಂದು ಇಲ್ಲಿ ನಾವು ಜೀವನ ಮಾಡಬೇಕಲ್ಲ ಅಂತ ಸ್ವಲ್ಪ ಮನಸ್ಸು ಮಾಡಿ ಸಾಗರ ತಾಲೂಕಿನಲ್ಲಿ ಅಲ್ಲ ಇಲ್ಲೇ ಕ್ಯಾಂಪ್ ಮಾಡ್ಕೊಂಡು ಇರ್ತಿದ್ವಿ. ಕಣ್ಣೂರು ಇರ್ಬೋದು, ಗೌತಮ್ಪುರ ಇರ್ಬೋದು, ಅಲ್ಲೆಲ್ಲೇ ಕ್ಯಾಂಪ್ ಮಾಡ್ಕೊಂಡು ಈ ಕಾಗೋಡು ತಿಮ್ಮಪ್ಪನವ್ರು ಊರಾಗ ಸಮೇತವಾಗಿ ಇರ್ತಿದ್ವಿ. ಅಲ್ಲಿ ಕ್ಯಾಂಪ್ ಹಾಕ್ತಿದ್ರು ನಮ್ಮವರೆಲ್ಲ ಏನ್ರಿ. ಜೊತೆಗೆ ಒಂದು ಹೊಸೂರು ಅಂತ ಇದೆ ಸರ್, ಸಾಗರ ತಾಲೂಕಿನಲ್ಲಿ ಅಗ್ಗಿನಬೈಲು ಹೊಸೂರು ಅಂತೇಳಿ. ಅಲ್ಲಿ ಒಬ್ಬರು ಮನೆಯಲ್ಲಿ ವಾಸವಾಗಿದ್ವಿ. ಪಾಪ ಒಂದು ಸ್ವಲ್ಪ ವರ್ಷ ಜಾಗ ಕೊಟ್ಟಿದ್ದರು. ಒಂದು ಖಾಲಿ ಜಾಗ ಇತ್ತು ಬಗಾರ್ ಹುಕುಮ್ನಲ್ಲಿ, ಮನೆ ಕಟ್ಟಾಕಿ ರೋಡ್ ಸೈಡಿಗೆ. ಅಲ್ಲಿ ಒಂದು ಗುಡಿಸ್ಲಾಕ ಕಟ್ಕೊಂಡ್ವಿ. ಈಗ ಅಲ್ಲೇ ವಾಸವಾಗಿದ್ದೇವೆ. ಅಲ್ಲೇ ಒಂದು ಮನೆ ಗಿನಿ ಮಾಡ್ಕೊಂಡು ಅಲ್ಲಿದ್ದೇವೆ ರೀ. ಹೌದು ಸ್ವಂತದಾಗಿದೆ. ಮನೇನು ಕಟ್ಕೊಂಡು ಅಲ್ಲೇ ಇದ್ದೇವೆ ಸ್ವಾಮಿ. ಅಂದರೆ ನಿಮ್ಮ ಮಾತನ್ನು ನಾನು ಹೇಗೆ ಅರ್ಥ ಮಾಡ್ಕೊಬಲ್ಲೆ ಅಂದರೆ, ಇಲ್ಲೆಲ್ಲ ವರ್ಷವಿಡೀ ಉಪದಾನ ಮಾಡ್ತಾ ಅಥವಾ ಭಿಕ್ಷೆ ಬೇಡ್ತಾ ಸಂಪಾದನೆ ಮಾಡಿದಂಥ ಹಣವನ್ನು ತಿಳುವಳ್ಳಿಗೆ ಹೋಗಿ ಖರ್ಚು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಇಲ್ಲೇ ಒಂದು ನೆಲೆ ಕಂಡ್ಕೊಂಡ್ಬಿಡೋಣ. ಅಂದರೆ ಈ ನಮ್ಮ ಅಲಿಮಾರಿ ಜನಾಂಗ ನೋಡ್ರಿ, ಖರ್ಚು ಅಂದರೆ ಹೊಟ್ಟೆಗೆ ತಿಂದ್ರೆ ಅಡ್ಡಿ ಇರಲಿಲ್ಲಾಗಿತ್ತು. ಬರೀ ಕುಡಿಯೋದೇ ಜಾಸ್ತಿ ಆಗಿಬಿಟ್ಟಿರ್ತಿ. ಅವ್ರು ಕುಡ್ತಕ್ಕೆ ಭಾಳ ಖರ್ಚು ಮಾಡಿಬಿಡ್ತಿದ್ರು. ಆವಾಗ ನಮ್ಮಂಥವ್ರು ಮಾತೆಲ್ಲ ಕೇಳ್ತಿರ್ಲಿಲ್ಲ. ನಿನಗೇನು ಗೊತ್ತು, ಸುಮ್ಮನಿರಪ್ಪ. ಏನಾರು ಅಡ ಇಟ್ಟಾರೂ ಕುಡಿಬೇಕು ಅವರು. ಮನೆಯ ಒಳಗಿನ ಪಾತ್ರೆನಾರು ಇಟ್ಟು ಕುಡಿದ್ರೆ ಸಮಾಧಾನ ಆ ಸಮಾಜಕ್ಕೆ. ಈಗೆಲ್ಲ ಇವತ್ತಿನ ಯುವಕರು ವ್ಯಾಪಾರದ ಮೇಲೆ, ಉದ್ಯಮಿ ಮೇಲೆ ಸ್ವಲ್ಪ ಓದ್ಕೊಂಡ್ರು. ಅಂದರೆ ಬಹಳಷ್ಟು ಜನ ಇನ್ನು ನೌಕರಿಗೆ ಹೋಗಿಲ್ಲ. ಒಂದು 100ಕ್ಕೆ ಒಂದು 5 ಜನ ಹೋಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ನೌಕರಿ ನಿಮ್ಮ ಜನಾಂಗದಿಂದ ಉತ್ತಮ ಪೋಸ್ಟ್ಗಳಿದ್ದಾರೆ, ಅಂದರೆ ಉತ್ತಮ ಹುದ್ದೆಗಳಲ್ಲಿ ಸರ್ಕಾರಿ ಹುದ್ದೆ ಇದ್ದಾರೆ. ಈಗೀಗಿದ್ದಾರೆ ಪೊಲೀಸರಿದ್ದಾರೆ, ಮಾಸ್ಟ್ರ್ ಇದ್ದಾರೆ, SIಗಳಿದ್ದಾರೆ, ತಹಶೀಲ್ದಾರ್ ಇದ್ದಾರೆ, BDO ಇದ್ದಾರೆ, ಆಗಿದ್ದಾರೆ. ಈಗ ಇತ್ತಿತ್ತಿನ ದಿನದಲ್ಲಿ ಭಾಳ ಇಲ್ಲ, ಅಭಿವೃದ್ಧಿ ಕಾಣ್ತಾ ಇದೆ. ಇನ್ನು ಕೆಲವೇ ವರ್ಷ ಹೋಗಬೇಕು. ಎಷ್ಟು ನಿಮ್ಮ ಸ್ಟ್ರೆಂತು ಕರ್ನಾಟಕದಲ್ಲಿ? ನಿಮ್ಮ ಜನಾಂಗದ ಜನಸಂಖ್ಯೆ ಎಷ್ಟು ಅಂತ? ಒಂದು 2.5ರಿಂದ 3 ಲಕ್ಷ. ಬಹಳ ಕಡಿಮೆ ಜನಸಂಖ್ಯೆ ಅಂದ್ರೆ ನಾವೇ ಜೋಗಿಗಳು. ಅಂದರೆ ಯಾವ ವರ್ಗಕ್ಕೆ ಬರ್ತೀರಿ ತಾವು? ಕೆಲವೊಂದು ನೋಡಿ ಪ್ರೋವರ್ಗ 1ರಲ್ಲಿ ಬರ್ತದೆ. ಜೋಗಿ ಅಂದರೆ ಪ್ರೋವರ್ಗ 1ರಲ್ಲಿ ಬರ್ತದೆ. ಕೆಲವೊಬ್ಬರು ಈ ಹಂಡಿ ಜೋಗಿ ಅಂತ ಮಾಡ್ಕೊಂಡಾರೆ. ಹಂಡಿ ಅಲ್ಲ, ಡಿ ಕೆಲವೊಬ್ಬರು ಅದು ಮಾಡಿಸ್ಕೊಂಡಾರೆ. ಅಂದರೆ ಭಾಷೆ ವ್ಯತ್ಯಾಸ ಆಗಿ ಈ ಇಂಗ್ಲೀಷಿಗೂ ಕನ್ನಡಕ್ಕೂ ಏನು ತರ್ಜೋಡಣೆ ಮಾಡ್ತಾರಲ್ಲ, ಕೆಲವೊಬ್ರಿಗೆ ಪಾಪ ಓದಕ್ಕೆ ಬರಲಿಲ್ಲ. ಹಂದಿ ಹೌದು ಸ್ವಾಮಿ, ಹಂಡಿ ಹೌದು ಸ್ವಾಮಿ, ಹಂಡಿನೇ ಜಾಸ್ತಿ ಇದೆ. ಅದು ಯಾಕೆಂದರೆ ಬೆಂಗಳೂರಿನಲ್ಲೂ ಕೂಡ ಹಂದಿ ಜೋಗಿಗಳ ಕಾಲೋನಿ ಅಂತಲೇ ಇದೆ. ಮತ್ತು ಅದೇ ಈ ಹಂದಿ ವ್ಯಾಪಾರ ಮಾಡೋರು, ಅದು ಹಂದಿ ಮಾಂಸದ ವ್ಯಾಪಾರ ಮಾಡೋರು, ಈ ಒಂದು ಸಮುದಾಯವೇ ಇದೆ ಬೆಂಗಳೂರಿನಲ್ಲಿ. ಇಲ್ಲ, ಈ ಜನಾಂಗ ಅದು ಮಾಡಲಿಲ್ಲ. ಹಂಡಿ ಜೋಗಿನೇ ನಿಜ. ಕೆಲವೊಬ್ಬರು ಅಂಥೇಳಿ ಮಾಡ್ಕೊಂಡಾರೆ. ಬಿಟ್ಟರೆ 100ಕ್ಕೆ 100 ಇವರೇನಿಲ್ಲ. ಏನೊಂದು 50-100 ಜನ ಸಿಗ್ಬೋದು. ಅಂದರೆ ವಿದ್ಯಾಭ್ಯಾಸ ಇಲ್ಲದೆ ಮಾಡ್ಕೊಂಡಂಥ ಇದು. ನಿಮ್ಮ ಜನಾಂಗ ಮಾಂಸಾಹಾರಿ ಜನಾಂಗ? ಹೌದು, ಮಾಂಸಾಹಾರಿ ಜನಾಂಗನೇ. ಹಾಗಾದರೆ ವಿದ್ಯಾಭ್ಯಾಸ ಎಷ್ಟು ಗುಡ್ಡಪ್ಪನವ್ರಿಗೆ? ನನಗೆ 3ನೇ ಕ್ಲಾಸ್ ಓದಿದ್ದೆ ಸರ್. ಡಾಕ್ಟರ್ ರಾಜ್ಕುಮಾರ್ ನೀವು? 3ನೇ ಕ್ಲಾಸು ಪೂರ್ಣ ಅಲ್ಲ, ಓದಿದ್ದೇನೆ ಸರ್. ಕನ್ನಡ ಓದ್ಲಿಕ್ಕೆ ಬರೀಲಿಕ್ಕೆ ಬರ್ತದೆ. ಸಂಪೂರ್ಣ ಈ ಕಿನ್ನರಿ ಜೋಗಿ ಮೇಳವೇ ನನ್ನ ಬದುಕಾಗಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ ಗಳಿಗೆ ಯಾವುದು ಅಂತ ನೋಡಿ. ನಮ್ಮ ದೊಡ್ಡಪ್ಪರು ಮಾಡ್ತಿದ್ರಲ್ಲ ಈ ಕಲೆಯನ್ನು, ಆವಾಗ ಬಹಳ ಜನ ಇದಕ್ಕೆ ಆಸೆ ಪಡ್ತಿದ್ರು. ಕಲಿತಾ ಹೋದೆ. ಒಂದು ದಿವಸ ಕಲಿತೆ. ಅಂದರೆ ಇನ್ನೂ ಬಹಿರಂಗಕ್ಕೆ ನಾನು ರಾಜನಾಗಿ ನಿಂತ್ಕೊಂಡು ವೇದಿಕೆ ತಗೊಳ್ಳಿಲ್ಲ. ನಮ್ಮ ಅಣ್ಣಾರೆಲ್ಲ ಮಾಡ್ತಿದ್ರು, ನಮ್ಮ ದೊಡ್ಡಪ್ಪನ ಮಕ್ಕಳು.
ನನಗೆ ಏನು ಹೇಳಿದರು, ಹಿಂಗೆ ಹಳ್ಳಿಗೆ ಹೋಗ್ತಿದ್ದೀವಲ್ರಿ, ಕಾರ್ಯಕ್ರಮ ಎಲ್ಲರೂ ಸಿಕ್ಕರೆ ಬುಕ್ ಮಾಡ್ಕೊಂಬರ್ರಪ್ಪ ಹೋಗೋಣ ಅಂತ ಅಂದರು. ಚೌತಿ ಹಬ್ಬದಾಗ ಒಂದು 4-5 ವೇಳೆ ತೊಗೊಂಡ್ಬಿಟ್ಟೆ. ಈ ಹೊಸನಗರ ತಾಲೂಕಿನಲ್ಲಿ, ಸಾಗರ ತಾಲೂಕಿನಾಗ ಗಣಪತಿ ಇಡ್ತಾರಲ್ರಿ, ಆವಾಗ ಮಾತಾಡ್ಕೊಂಡು ಬಂದಾಗ ಇವ್ರು ಕೈ ಕೊಟ್ಬಿಟ್ರು. ಹಾಂ, ಅಲ್ಲ ನಮ್ಮ ಅಣ್ಣಾರೇ, ಇಲ್ಲಪ್ಪ ನಾವು ಬೇರೆ ಮಾತಾಡಿದ್ದೇವೆ, ನಾವು ಬೇರೆ ಕಡೆ ಹೋಗ್ತೇವೆ. ನನಗೇನೂ ಇಲ್ಲ. ಆವಾಗ ಎಲ್ಲ ವೇಷಭೂಷಣನೂ ಇವ್ರು ತೊಗೊಂಡು ಹೋಗಿಬಿಟ್ರು. ಆವಾಗ ತೊಗೋಬೇಕಂದ್ರೆ ಇಲ್ಲ ನಮ್ಮ ಕೈಯಲ್ಲಿ. ಕೊನೆಗೆ ಒಂದು ಕೆಂಚನಾಲ್ ಹತ್ರ ಮಸರೂರು ಅಂತ ಒಂದು ಊರಿದೆ, ಅದು ಹೊಸನಗರ ತಾಲೂಕಿಗೆ ಬರ್ತದೆ. ಅವ್ರ ಮನೇಲಿ ಗಣಪತಿ ಇಟ್ಟಿದ್ರು. ಅವರು ಆ ಕಾಲದಲ್ಲೇ ರಿಟೈರ್ಡ್ ಇದ್ದರು, ಪ್ರೊಫೆಸರ್ ಆಗಿ. ಕಾಲೇಜ್ ಯಜಮಾನ್ ಹತ್ರ ಕೋಟ್ ಇತ್ತು, ರುಮಾಲ ಇತ್ತು, ಎಲ್ಲದೂ ಕೊಟ್ಟರು. ಅದು ಹಾಕ್ಕೊಂಡು ಹೆಂಗಾರಾಗಲಿ ಅಂತ ನಾವು ಒಂದು 2 ಜನ ಸಂಗಡಿಯರು ಕರ್ಕೊಂಡು ಕತೆ ಮಾಡಿದೆ. ಚೆನ್ನಾಗಿ ಮಾಡಿದೆಪ್ಪ ಅಂದರು. ಅವ್ರು ಏನಾರು ಚೆನ್ನಾಗಿ ಮಾಡಲಿಲ್ಲ ಅಂದಿದ್ರೆ ಬರ್ತಿರಲಿಲ್ಲ. ಚೆನ್ನಾಗಿ ಮಾಡಿದೆ ಅಂದರು. 5 ಕಾರ್ಯಕ್ರಮನೂ ಚೆನ್ನಾಗಿ ಆಗಿಬಿಟ್ಟು ಅವತ್ತಿಂದ ಒಬ್ಬ ಕಲಾವಿದ ಆದೆ. ನಾನು 15-16 ವರ್ಷದಿಂದನೇ ನಾನೇ ಮುಖ್ಯ ಪಾತ್ರ ವಹಿಸಿದೆ. ಎಷ್ಟು ಗಂಟೆಗಳ ಪ್ರದರ್ಶನ ಈ ಕಲೆ? ರಾತ್ರಿ ಬೆಳವರೆಗೂ 9:00 ಶುರು ಮಾಡಿದರೆ ರಾತ್ರಿ 6 ಗಂಟೆ, ಬೆಳಗಿನ ಜಾವ 5 ಗಂಟೆ. ಇದೇ ಅರ್ಜುನ ಜೋಗಿ? ಅಲ್ಲ, ರಾಜ ಮಹಾರಾಜರ ಕಥೆಗಳು ಹೇಳ್ತೇವೆ. ಅರ್ಜುನ ಜೋಗಿ ಮೂಲ. ಈಗ ಅದನ್ನು ಕೇಳೋಂಥ ಜನ ಕಡಿಮೆ ಆಗಿದ್ದಾರೆ. ಏನು ರೀ, ನಾವು ರಾಜ್ಯ ಮಹಾರಾಜರ ಕತೆ ಹೇಳ್ತೇವೆ. ರಾಜ್ಯಹಂಸ ಪರಮಸನ ಕತೆ, ಬಸವಕುಮಾರ್ ಲೋಹಿತ್ ಕುಮಾರನ ಕತೆ, ಕೈಲಾಸ ಲೋಕದ ಪುಣ್ಯ ಗೋಪ್ತಾಯಿ ಕತೆ, ರಾಜಲಕ್ಷಾಪತಿ ಮಹಾರಾಜನ ಕತೆ, ಸತಿ ಶೀಲಾವತಿ ಮಹಾರಾಣಿ ಕತೆ, ವೀರಸೇನ ಕೋಕಿಲೆ ಕತೆ, ನೀಲಕಂಠ ಮಹಾರಾಜರ ಕತೆ, ಶಿವಶಂಕರ ಕುಮಾರ್ ಮಹಾರಾಜನ ಕತೆ, ಒಂದು 25-30 ಕತೆ ಹೇಳ್ತಾರೆ ರೀ. ಯಾವುದು ಪುಸ್ತಕ ನೋಡಲ್ಲ, ಯಾವ ಪೇಪರ್ ನೋಡಲ್ಲ. ನಾನು ಅಷ್ಟೇ, ಯಾವ ಹಾಳಿನೂ ಮಗಚಾಕಲ್ಲ. ಕತೆಗಳು ಬುಕ್ ಇದ್ದಾವೆ. ಏನು ರೀ, ಶಕ್ತಿ ಅದು. ಹಾಂ, ನಮ್ಮ ಏನು ಹಿರಿಯರು ಕಲಿಸಿದಾರಲ್ಲ ಅದನ್ನೇ ತಲೆಯಾಗಿ ಇಟ್ಕೊಂಡು ಬೆಳವರೆಗೂ ಹಾಡ್ತೇವೆ. ಬೆಳವರೆಗೂ ಈ ಟೈಮ್ನಾಗೂ ಕೂಡ ಬೆಳತನಕ ಮಾಡ್ತಾರೆ. ಈಗ ಇತ್ತೀಚಿನ ದಿನದವ್ರು ಪಾಪ ಬೆಳತನಕ ಕುಂದ್ರಾಕಾಗಲ್ಲ. 1 ಗಂಟೆ ಮುಗಿಸ್ರಪ್ಪ, 12 ಗಂಟೆ ಮುಗಿಸ್ರಪ್ಪ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಬೆಳತನಕ ಮಾಡ್ರಪ್ಪ, ಬೆಳತನಕ. ಹೀಗೆ ಇನ್ನು ಉಳಿದಿದೆ ಸರ್ ಹಳ್ಳಿ ಕಡೆಗೆ. ನಮ್ಮ ಭಾಗದಲ್ಲಿ ಜನಪದ ಕಲೆ, ನಮ್ಮ ಜೋಗಿ ಕಲೆಗಂತೂ ಭಾಳ ವಿಶೇಷವಾಗಿ ನೋಡ್ತಾರೆ ಸರ್. ಅಂದರೆ ಅಷ್ಟೇ ಚೆನ್ನಾಗೂ ಹಾಡ್ತಾರೆ ಸರ್. ಹಾಗಿದ್ರೆ ಈ ನಿಮ್ಮ ಕಿನ್ನರಿ ಮೇಳದ ಈ ವಾದ್ಯವನ್ನ ವೀಕ್ಷಕರಿಗೆ ಪರಿಚಯ ಮಾಡಿ, ಏನು ಪದಾರ್ಥನ ಬಳಸಿ ತಯಾರು ಮಾಡ್ಕೊಂಡಿದ್ದೀರಿ? ಒಂದು ಬಿದಿರುಗಳ ಇದು ಕಟ್ಲಿಕ್ಕೆ, ಇವು 2 ಹಾಲು ಸೋರೆ ಬುರುಡೆ, ಸೋರೆ ಬುರುಡೆ, ಒಂದು ತಂತಿ, ಈ ಮರದವೇ ಒಂದು ಗಿಳಿ ಸುತ್ತಾಕೆ, ಒಂದು ಇದು ಮೆಟ್ಲು, ಈ ತಂತಿ ಇಡಾಕೆ, ಅದು ಏರು ಇಷ್ಟೇ ಕಿನ್ನೂರಿಗೆ. ಇದ್ರ ತಯಾರಿಕೆ ಮಾಡ್ಕೊಳ್ಳೋದು ನಾವೇ ಮಾಡ್ಕೊಳ್ತೇವೆ ಸರ್. ನಾವೇ ಸ್ವಂತ ನಾವೇ ಮಾಡ್ಕೊಳ್ತೇವೆ. ಇದನ್ನು ಹಿಡ್ಕೊಂಡು 2 ಜನ 3 ಜನ ಮನೆಯಿಂದ ಮನೆಗೆ ಹೋಗ್ತಿದ್ರು ಆ ಕಾಲದಾಗ. ಈಗೆಲ್ಲ ಬಿಟ್ಟಿದ್ದಾರೆ, ಹುಡುಕಿದ್ರೂ ಸಿಗಲ್ಲ. ಎಲ್ಲ ಮಾಚಿ ಹೋಗ್ತಾ ಇದೆ ಈಗೆಲ್ಲ. ಕತೆ ಹೇಳೋರಿಲ್ಲ, ಹಾಡು ಹೇಳೋರಿಲ್ಲ, ಮತ್ತು ಮನೆಯಿಂದ ಮನೆಗೆ ಅಲಿಮಾರಿತನ ಮಾಡ್ಕೊಂಡು ಭಿಕ್ಷಾಟನಕ್ಕೆ ಹೋಗೋರು ಇಲ್ಲ. ಈಗೇನು ನಿಮ್ಮದು ಕಸಬು? ಈಗ ಹಿಂಗೆ ಕಾರ್ಯಕ್ರಮನೇ ತುಂಬ ಬರ್ತಾ ಇದ್ದೇವೆ ಸ್ವಾಮಿ. ಈಗೆಲ್ಲ ಕಡೆ ಪರಿಚಯ ಆಗಿದೆ. ತೀರ್ಥಹಳ್ಳಿ, ಕೊಪ್ಪ, ಶೃಂಗೇರಿ, ಜೈಪುರ, ಹೋರನಾಡು, ಕಳಸ, ಹಾವೇರಿ, ರಾಣೆಬೆನ್ನೂರು ಎಲ್ಲ ಕಡೆಯಿಂದನೂ ಕಾರ್ಯಕ್ರಮ ಬರ್ತವೆ. 4-5 ಜನ ತಂಡದಾಗಿರ್ತೇವೆ. ನಾನು ಮುಂದೆ ಹೇಳ್ತೇನೆ. ಅವರು ಒಬ್ಬರು ಹಾಸ್ಯ ಮಾಡ್ತಾರೆ, ಒಬ್ರು ಯಾಕೆ ಹಿಂಗೆ ಕಥೆ ಒಳಗೆ ರಾಜ್ಯ ಮಹಾರಾಜರ ತರ್ಕ ಮಾಡ್ತೇವೆ, ಮತ್ತು ಗದ್ಯ ಪದ್ಯ 2 ಇರ್ತದೆ. ಹಾಡ್ಕೊಂಡು ಮತ್ತು ಬಿಡಿಸಿ ಹೇಳ್ತೇವೆ. ನಿಮ್ಮ ಮಕ್ಕಳುಗಳೆಲ್ಲ ಯಾವ ವೃತ್ತಿ ಮಾಡ್ತಾ ಇದ್ದಾರೆ ಈಗ? ಒಬ್ಬ ಮಗ ನನ್ನ ಜೊತೆಯಲ್ಲೇ ನಿಮ್ಮ ವೃತ್ತಿ ಕಲ್ತಿದ್ದಾನೆ. ಅಲ್ಲ, ಬೇರೆಯವರು ನಮ್ಮವರು. ಹಾಂ, ಇದು ಏನಾಗಿದೆ ಸ್ವಾಮಿ, ಕಲೀಲಿಕ್ಕೆ ಅಂದರೆ ಕಲಿಯುವಂಥ ಮಕ್ಕಳು ಎಲ್ಲ ಈಗೆಲ್ಲ ವಿದ್ಯಾವಂತರಾಗ್ತಾ ಇದ್ದಾರೆ. ಮೊಬೈಲು ಒಂದು ಕಡೆಗೆ, ಕೆಲವೊಬ್ಬರು ಅವ್ರ ಜೀವನಕ್ಕಾಗಿ ಏನೋ ವ್ಯಾಪಾರ, ಪಾತ್ರೆ ವ್ಯಾಪಾರ, ಸ್ಟೇಷ್ನರಿ ವ್ಯಾಪಾರ, ಬಟ್ಟೆ ವ್ಯಾಪಾರ, ಜೀವನಕ್ಕಾಗಿ ಅದು ಮಾಡ್ತಾರೆ. ಇದನ್ನು ಮಾಡೋ ಜನಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕಾಗಿ ನನ್ನ ಅಭಿಪ್ರಾಯದಲ್ಲಿ ಇದನ್ನು ಉಳಿಬೇಕು ಅಂದರೆ, ಈ ಕಲೆ ಮತ್ತು ಮುಂದೆ ಮಕ್ಕಳು ಕಲಿಬೇಕು, ಉಳಿಬೇಕಂದ್ರೆ ನಮ್ಮ ಸರ್ಕಾರದಿಂದ ನಮ್ಮ ಸಮಾಜಕ್ಕೆ ಒಂದು ಕಿನ್ನರಿ ಜೋಗಿ ಅಕಾಡೆಮಿ ಅಗತ್ಯ. ಕಿನ್ನರಿ ಜೋಗಿಗೆ ಒಂದು ಅಕಾಡೆಮಿ ಬೇಕಾ? ಬೇಕು. ಹೌದಾ? ಹೌದು. ಅದು ಅಕಾಡೆಮಿ ಇದೆಯಲ್ಲ. ಜಾನಪದ ಅಕಾಡೆಮಿಯಲ್ಲಿ ಎಷ್ಟು ಜನರಿಗೆ ಗುರುತಿಸ್ಲಿಕ್ಕೆ ಸಾಧ್ಯ ಸ್ವಾಮಿ? ಗುಡ್ಡಪ್ಪ ಜೋಗಿ ಗುರುತಿಸ್ಬೋದು, ಇನ್ನೊಬ್ಬ ಅಪ್ಪ ಗುರುತಿಸ್ಬೋದು. ಅಷ್ಟು ನಮ್ಮ ಸಮಾಜ ಗುರುತಿಸ್ಲಿಕ್ಕೆ ಸಾಧ್ಯನಾ? ಈಗಿನ ಮಕ್ಕಳಿಗೆ ಗುರುತಿಸ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ಅವ್ರಿಗೆಲ್ಲ ಕಲಿಸ್ಬೇಕು, ಕಲಿಬೇಕು. ಮತ್ತು ಇದು ಉಳಿಬೇಕಂದ್ರೆ ಕಿನ್ನರಿ ಅಕಾಡೆಮಿ ಬೇಕು. ಇದು ಈ ಹಿಂದೆ ಕೂಡ ಭಾಳ ಹಿರಿಯರು, ನೀವು ಭಾಳ ಹಿರಿಯ ಕಲಾವಿದರು, ತಾವು ಅನುಭವಿಗಳು. ಪ್ರತ್ಯೇಕ ಒಂದೊಂದು ಕಲೆಗೂ ಒಂದು ಅಕಾಡೆಮಿಯನ್ನು ಮಾಡ್ತಾ ಹೋಗಲಿಕ್ಕೆ ಸಾಧ್ಯವಾ ಸರ್ಕಾರದಲ್ಲಿ? ಎಲ್ಲ ಇದಕ್ಕೂ ಇಲ್ಲ. ಈಗ ನೋಡಿ, ನಮ್ಮ ಜೊತೆಗೆ ಯಕ್ಷಗಾನ ಇತ್ತು, ಜನಪದ ಅಕಾಡೆಮಿಯಲ್ಲಿ ಯಕ್ಷಗಾನನೂ ಇತ್ತು, ಪ್ರತ್ಯೇಕ ಹೊತ್ತು. ಅದು ಇರಲಿ, ಅದಕ್ಕೊಂದು ಅವಶ್ಯಕತೆ ಇತ್ತು. ಅದು ಪಡ್ಕೊಂಡಂಥ ವ್ಯಾಪ್ತಿ ಅಷ್ಟು ದೊಡ್ಡದು ಅಂತ? ದೊಡ್ಡದಿದೆ.
ದೊಡ್ಡದಿದೆ. ಯಾಕಂದರೆ ಈ ಸೌತ್ ಕೇಂದ್ರ ಈ ಕಾರವಾರವರೆಗೂ, ಮಂಗಳೂರಿಂದ ಕಾರವಾರವರೆಗೂ ಅದಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಅದಕ್ಕೆ ಯಕ್ಷಗಾನಕ್ಕೆ. ಈಗ ನಮ್ಮ ಧಾರವಾಡ ಹುಬ್ಬಳ್ಳಿ ಕಡೆ ಬಂದ್ರಿ ಮೂಡ್ಲಪಾಯ ಇದೆ. ಅದಕ್ಕಾಗಿದ್ದೇ ಒಂದು ವಿಶೇಷವಾಗಿದ್ದಿದೆ. ಮೂಡ್ಲಪಾಯ ದೊಡ್ಡ ಆಟ, ಸಣ್ಣ ಆಟ, ಸಂಗ್ಯಾಬಾಳ್ಯ ಇವೆಲ್ಲ ಆಡ್ತಾರೆ. ಈ ಜೋಗಿಗಳಿಗೂ ಹಾಗೆ ಒಂದು ಕತೆ, ಹಾಡು ಮತ್ತೇನಾದ್ರು ಒಂದು ಬೆಳವಣಿಗೆ ಮಾಡಲಿಕ್ಕಂದರೆ ಒಂದು ಪ್ರತ್ಯೇಕವಾಗಿದ್ದು ಒಂದು ಅಕಾಡೆಮಿ ಬೇಕು ಸ್ವಾಮಿ. ಇದಕ್ಕೆ ಅಕಾಡೆಮಿ ಆದರೆ ಒಂದು ಸ್ವಲ್ಪ ಮುಂದೆ ಬೆಳೆಸ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಕ್ಕಂಥ ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ನನಗೆ ಏನನ್ಸುತ್ತೆ ಅಂದರೆ ನಿಮ್ಮ ಮಾತು ಕೇಳಿದಾಗ, ಈಗ ನೋಡಿ ನಮ್ಮಲ್ಲಿ ಕೂಡ ಮಂಟೇಸ್ವಾಮಿ ಮಾದೇಶ್ವರ ಮಹಾಕಾವ್ಯಗಳು ತುಂಬ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥದ್ದು. ಈಗ ಕಿನ್ನರಿ ಜೋಗಿಗೆ ಒಂದು ಅಕಾಡೆಮಿ ತರೋದಾದರೆ, ಈಗ ಮಂಟೇಸ್ವಾಮಿ ಒಂದು ಅಕಾಡೆಮಿ, ಮಾದೇಶ್ವರಂಗೆ ಒಂದು ಅಕಾಡೆಮಿ ಕೊಡಿ ಅಂತಾರೆ, ಸಿದ್ದಪ್ಪಾಜಿಗೆ ಒಂದು ಅಕಾಡೆಮಿ ಕೊಡಿ ಅಂತಾರೆ ಅಲ್ವಾ. ಇದೆಲ್ಲ ಸಮಸ್ಯೆಗಳಾಗ್ಬೋದು ಅಂತ ಅನ್ಕೋತೀನಿ. ಈಗ ನಿಮ್ಮದು ತಂತಿ ವಾದ್ಯಕ್ಕೆ ಬರೋದ್ರಿಂದ ಸಾಕಷ್ಟು ನಮ್ಮ ಜನಪದ ಅಕಾಡೆಮಿಗಳಲ್ಲೇ ಈಗ ತಂಬೂರಿ, ವೀಣೆ, ಏಕತಾರಿ, ಕಿನ್ನೂರಿ ಇವೆಲ್ಲವೂ ಸೇರಿಕೊಂಡು ಹೋದಂಗೆ ಅಕಾಡೆಮಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಕಾಡೆಮಿ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಲಿ, ಹೆಚ್ಚು ಸಮಯ ಕೊಡಲಿ, ಹೆಚ್ಚು ಅದಕ್ಕೆ ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ಬೋದೇ ವಿನಃ ನಾವು ಒಂದು ಪ್ರತ್ಯೇಕ ಅಕಾಡೆಮಿಯನ್ನು ಕೇಳೋದು ನನಗೆ ಅರ್ಥವಾಗ್ತಿಲ್ಲ. ನೀವು ನಿಮ್ಮ ಮನವಿಯನ್ನು ನೇರವಾಗಿ ಸಂಬಂಧಪಟ್ಟವ್ರಿಗೆ ಕೇಳ್ಕೊಳ್ಬೋದು. ಕೇಳಿದ್ದೇವೆ, ಹಿಂದೆ ಮುಖ್ಯಮಂತ್ರಿಯವರಿಗೂ ಕೂಡ ಇದನ್ನು ಕಳಿಸಿದ್ದೇವೆ. ಎಲ್ಲಿವರೆಗೂ ಮುಟ್ತೈತೋ ಗೊತ್ತಿಲ್ಲ. ಕೊಟ್ಟರೆ ಚೆನ್ನಾಗಿತ್ತು, ಮುಂದಿನ ಬೆಳವಣಿಗೆ ಚೆನ್ನಾಗಿರ್ತಿತ್ತು ಅಂತ ಒಂದು ಅಭಿಪ್ರಾಯ ಸರ್ ನನಗೆ. ಹಾಗಾದರೆ ನೋಡಿ, ಈಗ ಏನಾಗಿದೆ ಗೊತ್ತಾ ಬದಲಾವಣೆ. ಈಗ ನಮ್ಮ ಕರ್ನಾಟಕ ರಾಜ್ಯದ ಅಸ್ಮಿತೆಯಂತೆ, ಹೆಮ್ಮೆಯಂತೆ ಕಂಗೊಳಿಸ್ತಕ್ಕಂಥ ಕರ್ನಾಟಕ ಜಾನಪದ ಪರಿಷತ್ತು ತಮ್ಮ ಕಲೆಯನ್ನು, ತಮ್ಮ ಒಂದು ಕಲಾ ಸೇವೆಯನ್ನು ಗುರುತಿಸಿ ಈ ರೀತಿ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಿರೋದು ಕೂಡ ಸರ್ಕಾರ ಗಮನಿಸ್ತಕ್ಕಂಥ ಒಂದು ವಿಷಯವೇ ಅಲ್ವಾ. ಹಾಗಾಗಿ ನಿಮ್ಮ ಒಂದು ನಾಯಕತ್ವದಲ್ಲಿ, ಅಂದರೆ ಗುಡ್ಡಪ್ಪ ಜೋಗಿಗಳ ನಾಯಕತ್ವದಲ್ಲಿ ನೀವೇ ಒಂದು ಕಾರ್ಯಾಗಾರವನ್ನು, ಅಂದರೆ ತರಬೇತಿ ಶಿಬಿರಗಳನ್ನು ನಡೆಸೋದ್ರ ಮುಖಾಂತರ ನಿಮ್ಮ ಜನಾಂಗದ ಹುಡುಗರಿಗೋ ಅಥವಾ ಇತರ ಜನಾಂಗದ ಆಸಕ್ತಿ ಇರತಕ್ಕಂಥ ಹುಡುಗರಿಗಳಿಗೋ ಈ ಒಂದು ಕಲೆಯನ್ನು ನೀವೇ ಹೇಳ್ಕೊಟ್ಟು ಬೆಳೆಸ್ತಕ್ಕಂಥ ವೈಯಕ್ತಿಕ ಪ್ರಯತ್ನವನ್ನಾದರೂ ಇನ್ನು ಮುಂದೆ ಮಾಡಿ ಅಂತ ನನ್ನ ಮನವಿ. ಈ ಹಿಂದೂ ಮಾಡಿದ್ದೇನೆ ಸರ್. ಈ ಕನ್ನಡ ಸಂಸ್ಕೃತಿ ಇಲಾಖೆಯವರೇ ಗುರು ಶಿಷ್ಯ ಪರಂಪರೆ ಅಂತ ಒಂದು ತೊಗೊಂಡ್ಬಂದರು. ಪರಜಾತಿಯರಿಗೆ ಒಂದು 30 ಜನ ಯುವಕರಿಗೆ ನಾನು ಬೆಳೆಸಿದ್ದೇನೆ. ಪರಜಾತಿಯವರು, ನಮ್ಮ ಜಾತಿಯವರಿಗೆಲ್ಲ. ನಮ್ಮ ಜಾತಿಯವರು ಬಹಳಷ್ಟು ಜನ ಬಂದು ನನ್ನಲ್ಲಿ ಕಲಿತಾರಿದ್ದಾರೆ. ನನ್ನ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ಅವರಿಗೆ ಹೇಳ್ಕೊಡಕ್ಕೆ ಸಾಧ್ಯ ಮಾಡ್ತೇನೆ. ಕಲಾ ಸೇವೆ ಗುರು ಪರಂಪರೆ ನಡೀತಾ ಇದೆ. ಇಲ್ಲಿವರೆಗೂ ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ, ಯಾವ್ಯಾವ ರಾಜ್ಯದಲ್ಲಿ ನೀವು ಈ ಒಂದು ಕಲಾ ಪ್ರದರ್ಶನವನ್ನು ಮಾಡಿದ್ದೀರಿ? ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲೂ ಮಾಡಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟ ಇದೆ. ಮೈಸೂರಿನಲ್ಲಿ ಮಾಡಿದ್ದೇನೆ, ಆಂಧ್ರದಲ್ಲಿ ಮಾಡಿದ್ದೇನೆ, ನಿಮ್ಮ ಬೆಂಗಳೂರಿನಲ್ಲಿ ಅಂತೂ ಎಷ್ಟು ಮಾಡಿದ್ದೇನೋ ಗೊತ್ತಿಲ್ಲ. ಆಮೇಲೆ ಭಾರತ ಸಿಮ್ಲಾ ಉತ್ಸವ ಮಾಡಿದರು 1988ರಲ್ಲಿ. ಡಾಕ್ಟರ್ ಕರೀಂ ಖಾನ್ರ ಅಕಾಡೆಮಿ ಅಧ್ಯಕ್ಷರು, ನಮ್ಮ ಇವತ್ತಿನ ಕರ್ನಾಟಕ ಜನಪದ ಪರಿಷತ್ ಅಧ್ಯಕ್ಷರು ಅವತ್ತು ರಿಜಿಸ್ಟ್ರಾರ್ ಬೋರ್ಲಿಂಗಯ್ಯರು ಅವತ್ತು ರಿಜಿಸ್ಟ್ರಾರ್. ಇವರು ಮುಖ್ಯನ ನಮಗೆ ಶಿಮ್ಲಾ ಹೋಗುವಂಥ ಅವಕಾಶ ಮಾಡಿಕೊಟ್ರು. ಶಿಮ್ಲಾದಲ್ಲಿ ಮಾಡಿ ಬಂದೆ. ಹಿಂಗೆ ಹೊರ ರಾಜ್ಯದಲ್ಲಿ ಕೂಡ ಕರೆದು ಮಾಡಿಸಿದ್ದಾರೆ ಕಾರ್ಯಕ್ರಮಗಳು, ಆಡಿದ್ದೀನಿ. ಈ ರಾಜ್ಯದಂತೂ ಎಲ್ಲ ಜಿಲ್ಲಾ, ಹಾವೇರಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ತೀರ್ಥಹಳ್ಳಿ, ಕೊಪ್ಪ, ಶೃಂಗೇರಿ, ಎಷ್ಟು ಹಳ್ಳಿ ಇದಾವೆ ಸರ್. ಕರಾವಳಿ, ಬಯಲುಸೀಮೆ ಎಲ್ಲ. ಉಡುಪಿಯಲ್ಲಿ ಆಡಿದ್ದೇನೆ, ಕಾಪುದಲ್ಲಿ ಕಾರ್ಯಕ್ರಮ ಮಾಡಿದ್ದೇನೆ, ಮಂಗಳೂರಲ್ಲಿ ಕಾರ್ಯಕ್ರಮ ಮಾಡಿದ್ದೇನೆ. ಮಂಗಳೂರು ಸಂದೇಶ ಪ್ರಶಸ್ತಿ ಬಂದಿದೆ ಸರ್ ನನಗೆ. ಮಂಗಳೂರು ಸಂದೇಶ ಫೌಂಡೇಶನ್ ಇದೆ, ಭಾಳ ವಿಶೇಷವಾಗಿದ್ದೊಂದು ಪ್ರಶಸ್ತಿ ಕೊಡ್ತಾರೆ. ಗುಡ್ಡಪ್ಪನವರ ಕುಟುಂಬದ ಪರಿಚಯ ಮಾಡ್ಕೊಳ್ಳಿ. ಯಾರು ಇದ್ದೀರಿ ಕುಟುಂಬದಲ್ಲಿ? ಈಗ ನನ್ನ ಮಡದಿ ರತ್ನಮ್ಮ, ನನ್ನ ಮಗ ಸಂತೋಷ್ ಕುಮಾರ್ ಅಂಥೇಳಿ, ಆತನ ಹೆಂಡತಿ ಉಷಾ ಅಂಥೇಳಿ, ಒಬ್ಬ ಮಗ ಆತನಿಗೆ ಸಮರ್ಥ ಅಂಥೇಳಿ, ಎರಡನೇ ಮಗ ಶಿವಕುಮಾರ್, ಆತನ ಹೆಂಡತಿ ಶಿಲ್ಪ ಅಂಥೇಳಿ, ಅವಳ ಮಗ ಚೇತನ್ ಕುಮಾರ್ ಅಂಥೇಳಿ. ಇಷ್ಟು ಜನ ನಾವು. ಇಬ್ಬರು ಮಕ್ಕಳಿಗೂ ಮದುವೆ ಆಗಿದೆ, ಇಬ್ಬರಿಗೂ ಮಕ್ಕಳಿದ್ದಾರೆ. ದೊಡ್ಡ ಮಗನಿಗೆ ಒಂದು ಆಘಾತ ಆಗಿಬಿಡ್ತು. ಏನಂದರೆ ಈಗ ಈ ಕರೋನಾ ಬಂದ ಮೇಲೆ ನಮ್ಮ ಕಾರ್ಯಕ್ರಮಗಳು ನಡೀಲಿಲ್ಲ. ಆವಾಗ ನನ್ನ ಮಗ ಹೋಗಿ ಈ ನ್ಯಾಯಬೆಲೆ ಪಡ್ತರ ಚೀಟಿ ಅಕ್ಕಿ ಇಳಿಸುವಂಥ ಇದರಲ್ಲಿ ಸೇರ್ಕೊಂಡ. ಅವ್ರದ್ದೊಂದು ಬ್ಯಾಚು ಬೈಕ್ ತೊಗೊಂಡೋಗಿ ಸಾಗರದಾಗಿಟ್ಟು ಎಲ್ಲ ನ್ಯಾಯಬೆಲೆ ಅಂಗಡಿಗೆ ಅಕ್ಕಿ ಇಳಿಸಿ ಬರಬೇಕಾದ್ರೆ ಆಕ್ಸಿಡೆಂಟಾಗಿ ಈ ಫೈನಲ್ ಕಾರ್ಡ್ ಹೋಗಿಬಿಟ್ಟಿದೆ. ಏನು ರೀ, ಈಗ ಎದ್ದು ಓಡಾಡೋ ಮಟ್ಟದಾಗ ಇಲ್ಲ. ಸಂತೋಷ್ ಅಂತ ದೊಡ್ಡ ಮಗ, ಅವನು ಒಳ್ಳೆ ಪ್ರಾಯದ ಮಗ, ದುಡ್ದು ಹಾಕೋ ಮಗ. ನಾವೆಲ್ಲ ಮನ್ಯಾಗ ಕೂತ್ಕೊಂಡಿದ್ವಿ, ಅವರು ದುಡಿಮೆ ಮಾಡ್ತಿದ್ರು. ಅಂಥ ಹೊತ್ತಿಗೆ ಇತ್ತು. ಈಗ ನಾವು ದುಡ್ದು ಹಾಕಬೇಕಾಗಿದೆ. ಈಗ ಮಂಗಳೂರು ಆಸ್ಪತ್ರೆಯಲ್ಲಿ ಇದ್ದಾರೆ, 3 ವರ್ಷ ಆಯ್ತು. ಹಂಗೆ 6 ತಿಂಗಳಲ್ಲಿ ಬಿಡ್ತೇವೆ, 6 ತಿಂಗಳ ಮನೆಗೆ ಕರ್ಕೊಂಡು ಬರ್ತೇವೆ. ಈ ಪರಿಸ್ಥಿತಿ ನನ್ನ ದೊಡ್ಡ ಮಗಂದು. ಈ ಶಿವಕುಮಾರ್ ಅನ್ನೋ ನನ್ನ ಜೊತೆಗೆ ಕಾರ್ಯಕ್ರಮ ಇದ್ದಾಗ ಬರ್ತಾನೆ, ಇಲ್ಲ ಬೇರೆ ಬೇರೆ ಅದು ಇದು ಕೂಲಿ ಹಾಲಿ ಮಾಡ್ಕೊಂಡಿದ್ದಾರೆ.
ಇಬ್ಬರೇ ಗಂಡು ಮಕ್ಕಳು. ಮಗಳು ಮದುವೆ ಮಾಡಿದ್ದೇನೆ ದಾವಣಗೆರೆ, ಇಲ್ಲಿ ಚನ್ನಗಿರಿ ಹತ್ರ ಊರು. ಅವ್ರು ದಾವಣಗೆರೆಯಲ್ಲಿ ನನ್ನ ಅಳಿಯ ಡಪ್ಪೇದಾರ್ ಇದ್ದಾನೆ, ನನ್ನ ಮಗಳು ಟೀಚರ್ ಇದ್ದಾಳೆ ಸರ್ಕಾರಿ. ನನ್ನ ತಮ್ಮ ಒಬ್ಬರು ಇದ್ದರು, ಅವರು ಮಾಸ್ಟ್ರು. ಅವರು ಈಗ ಸದ್ಯ ರಿಟೈರ್ಡ್, ಇನ್ನೊಂದು 2 ತಿಂಗಳಿಗೆ ರಿಟೈರ್ಡ್ ಆಗ್ತಾರೆ. ಸುರೇಶ್ ಅಂತೇಳಿ ನನ್ನ ತಮ್ಮನ ಹೆಸರು. ಅವರು ಪ್ರೈಮರಿ ಶಾಲೆ ಮುಗೀತು, ಅವ್ರು ರಿಟೈರ್ಡಿಗೆ ಬಂದಿದ್ದಾರೆ. ಈಗ ಅವ್ರು ಬೇರೆ ಇದ್ದಾರೆ. ಈಗ ಆ ಮಲೆ ಮಹದೇಶ್ವರ ಜಾನಪದ ದೇವರು ನಿಮ್ಮ ಮಗನಿಗೆ ಆದಷ್ಟು ಬೇಗ ಆರೋಗ್ಯವನ್ನು ದಯಪಾಲಿಸಲಿ, ಕರುಣಿಸಲಿ, ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾಕಾಲ ನೆಲೆಸೋ ಹಾಗೆ ಆಶೀರ್ವಾದ ಮಾಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಸರ್. ಈಗ ಮುಖ್ಯವಾಗಿ ತಿಳಿಸಿ, ಕರ್ನಾಟಕ ರಾಜ್ಯ ಅನೇಕ ಜಾನಪದ ಕಲಾ ಪ್ರಕಾರಗಳನ್ನು ತನ್ನ ಒಳದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಹಾತಾಯಿ. ಅದರಲ್ಲಿ ನಿಮ್ಮ ಕಿನ್ನರಿ ಜೋಗಿ ಮೇಳ ಕೂಡ ಒಂದು. ಇದರಿಂದ, ಈ ಕಲೆಯಿಂದ ಅಥವಾ ಈ ಕಲೆಯನ್ನು ಕೇಳೋದ್ರಿಂದ ಅಥವಾ ನೀವು ಹಾಡೋದ್ರಿಂದ ಜೀವನಕ್ಕೆ, ಜನಜೀವನಕ್ಕೆ ಏನು ಉಪಯೋಗ, ಏನು ಇದರಿಂದ ಸಂದೇಶ ಅಂತ? ಸಂದೇಶ ಒಳ್ಳೆಯದೇ ಇದೆ. ಯಾಕಂದರೆ ನಾವು ಹೋಗಿ ಹಾಡುವಂಥ ಏನು ಹೇಳ್ತೇವಲ್ಲ ಜನರಿಗೆ, ಹೆಣ್ಣು ಮಕ್ಕಳಿಗೆ ಬೋಧನೆ, ಗಂಡು ಮಕ್ಕಳಿಗೆ ಬೋಧನೆ ಇದೆ ಇದರಲ್ಲಿ. ಒಂದು ಹೇಳ್ತೀನಿ ಕೇಳಿ. ಒಬ್ಬ ಮಗ ಜನಪದ ಹಾಡಿನಲ್ಲಿ, ಎಲ್ಲ ತಾಯಿಗಳಿಗೂ ಒಬ್ಬ ಮಕ್ಕಳಿರ್ತಾರೆ. ಒಬ್ಬ ಮಗ ತನ್ನ ತಾಯಿ ನೋವನ್ನು ಅರ್ಥ ಮಾಡ್ಕೊಂಡಿದ್ದ ಮಗ ಆ ತಾಯಿಗೆ ಹೇಳ್ತಾನೆ, ತಾಯಿ ನಿನ್ನ ಉಪಕಾರವನು ಮರೆಯಲ್ ಹೆಂಗ ನಾನು, ತಾಯಿ ನಿನ್ನ ಉಪಕಾರವನು ಮರೆಯಲ್ ಹೆಂಗ ನಾನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನು, ತಾಯಿ ನಿನ್ನ ಉಪಕಾರವನು ಮರೆಯಲ್ ಹೆಂಗ ನಾನು. 9 ತಿಂಗಳ ಒಡಲ ಭಾರತಾಪದೋಳು, 9 ತಿಂಗಳ ಒಡಲ ಭಾರತಾಪದೋಳು, ನೊಂದು ಬೆಂದ ಬಳಲುತ ಜೀವ ಪಡೆದೆ ನನ್ನ ಜನ್ಮವನ್ನು, ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ, ಮತ್ತೆ ಹುಟ್ಟಿ ಬಂದಿಯಮ್ಮ, ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು. ಬಾಣತಿಯೇ ನಿನ್ನ ಜಲಮ ರಕ್ತ ನದಿಯುವಾಯಿತಮ್ಮ, ಆ ನಿನ್ನ ನೋವನಲಿವು ಲೋಕದೊಳಗ ಯಾರಿಗಮ್ಮ, ಮಾಂಸ ಮುದ್ದ್ಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ, ನಿನ್ನ ಕರುಣೆ ತೊಟ್ಟಿಲಲ್ಲಿ ಹಾಕಿ ತೂಗಿ ಜೋಗುಳ ಹಾಡಿ ಹಾಡಿ ಮೈಯ ಮರುಸಿದೆಯಮ್ಮ, ನಿನ್ನ ಹರುಕೆ ದೊಡ್ಡದಮ್ಮ, ತಾಯಿ ನಿನ್ನ ಉಪಕಾರವನು ಮರೆಯಲ್ ಹೆಂಗ ನಾನು. ಅಳವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆ ಅಮ್ಮ, ಎತ್ತಿ ಎದಿಗೆ ಅವಚಿಕೊಂಡು ಅಮೃತವೇ ಕುಡಿಸಿದೆಯಮ್ಮ, ರೋಗ ರುಜನೆ ಬಾರದಂಗ ನೋಡಿ ನಂಜ ಕೊಟ್ಟಿದೆಯಮ್ಮ, ನೀ ನನ್ನ ಪ್ರಾಣವಾಗಿ ನಿಟ್ಟುಸಿರು ಕಳೆದಿಯಮ್ಮ, ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು. ಬಾಲ್ಯ ಲೀಲೆ ನೋಡಿ ನಿನ್ನ ಕರುಳು ಕಣ್ಣು ತುಂಬಿತಮ್ಮ, ನಿನ್ನ ಹೃದಯ ಪೂರ್ಣ ಶಕ್ತಿ ನನ್ನ ಬಾಳಿಗಾಯಿತಮ್ಮ, ನನ್ನ ವಿದ್ಯೆ ಬುದ್ಧಿಗಳಿಗೆ ಮೊದಲ ಗುರುವು ನೀನಾದಮ್ಮ, ನಿನ್ನ ಶುದ್ಧ ಪ್ರೀತಿಯಿಂದ ನೀತಿ ಕವಚವಾಯಿತಮ್ಮ, ತಾಯಿ ನಿನ್ನ ಉಪಕಾರವನು ಮರೆಯಲ್ ಹೆಂಗ ನಾನು. ಲೋಕ ಪೂಜೆ ಆದರೇನು ನಿನ್ನ ಮರೆಯಬಾರದಮ್ಮ, ವೇದಶಾಸ್ತ್ರ ಮುಗಿಸಿದರೇನು ನಿನ್ನ ಸೇವೆ ಮಾಡುವೆ ನಮ್ಮ,
ಈ ನಿನ್ನ ಋಣ ತೀರಿಸಲು ಎಷ್ಟು ಜಲಮ ಸಾಧ್ಯವಮ್ಮ, ಭೂಮಿಗಿಂತ ಲೋಕದಲ್ಲಿ ನಿನ್ನ ಮಹಿಮೆ ದೊಡ್ಡದಮ್ಮ, ಭೂಮಿಗಿಂತ ಲೋಕದಾಗೆ ತಾಯಿ ಮಹಿಮೆ ದೊಡ್ಡದಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲ್ ಹೆಂಗ ನಾನು. ಇವು ಜನಪದ ಗೀತೆ ನಾವು ಜನರಿಗೆ ಮುಟ್ಟಿಸ್ತೇವೆ. ಹೀಗೆ ಮಗ ತಾಯಿ ಹೌದೌದು ಜನಪದ ಅಲ್ಲ 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 ಜನಪದ ಗೀತೆಯಿಂದಾನೇ ಬಂದಿದ್ದೇವೆ. ಹಾಗಾದ್ರೆ ಈಗ ಇವತ್ತಿನ ಸಂತೋಷ ಸಂದರ್ಭದಲ್ಲಿರ್ತಕ್ಕಂಥ ನಾವು ನೀವು ಎಲ್ಲರೂ ನಿಮ್ಮಂಥ ಹಿರಿಯರಿಗೆ ಕಲಾ ಸೇವಕರಿಗೆ ನಾಡೋಜ ಡಾಕ್ಟರ್ ಎಚ್ ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು ತುಂಬ ಸಂತೋಷ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಡಿ. ನನಗೆ ಇದು ರಾಷ್ಟ್ರ ಪ್ರಶಸ್ತಿ ಬರ್ತೈತಂತ ನಾನೇನು ಕಂಡವನಲ್ಲ ಸ್ವಾಮಿ. ಯಾಕಂದರೆ ಬರೋಷ್ಟು ಪ್ರಶಸ್ತಿ ಈಗಾಗಲೇ ನನಗೆ ರಾಜ್ಯೋತ್ಸವ ಬಂದಿದೆ, ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಮಂಗಳೂರು ಸಂದೇಶ ಬಂದಿದೆ. ಇದೇ ಜನಪದ ಲೋಕದಿಂದ ದೊಡ್ಡಮನಿ ಲಿಂಗೇಗೌಡ ಪ್ರಶಸ್ತಿಯು ಈ ಹಿಂದೆ ನನಗೆ ಲಭ್ಯ ಆಗಿದೆ. ತದನಂತರ ಎಲ್ಲ ಸಂಘ ಸಮಿತಿಯವರು ಆರ್ಯಭಟ್ಟ ರಾಷ್ಟ್ರ ಪ್ರಶಸ್ತಿ ಇದೆ. ಬೆಂಗಳೂರಿನಲ್ಲಿ ಚಿನ್ಮಯ ಸಂಸ್ಥೆ ಅಂಥೇಳಿ ಆ ಸಂಸ್ಥೆಯಿಂದ ಆರ್ಯಭಟ್ಟ ಕೊಟ್ಟಿದ್ದಾರೆ. ಬಹಳಷ್ಟು ಸಂಘ ಸಮಿತಿಯಿಂದ ಬಂದಿದ್ದಾವೆ. ನನಗೆ ಒಂದು ತಿಂಗಳ ಹಿಂದೆ ಇದೇ ಕರ್ನಾಟಕ ಜನಪದ ಪರಿಷತ್ತಿನ ಇವರು ನಂದಕುಮಾರ್ ಒಂದು ಫೋನ್ ಹಾಕಿದರು. ಶುಭಾಶಯ ನಿಮಗೆ ಅಂದರು. ನಾನು ನಂದಕುಮಾರ್ ಜನಪದ ಪರಿಷತ್ತಿನ ನಂದಕುಮಾರ್ ಏನೋ ಮಾತಾಡಿದರು, ಅಷ್ಟು ಚೆನ್ನಾಗಿ ಕೇಳಿಲ್ಲ ನನಗೆ. ನಮಸ್ಕಾರ ಸ್ವಾಮಿ, ನಿಮಗೆ ರಾಷ್ಟ್ರ ಪ್ರಶಸ್ತಿ ಬರ್ತದೆ ಇಷ್ಟು ಹೇಳಿ ಸ್ವಲ್ಪ ಹೊತ್ತಿಗೆ ಒಂದು 2-3 ಜನ ನನಗೆ ಶುಭಾಶಯ ಹೇಳಕ್ಕೆ ಹೇಳಿದ್ರು. ನಮ್ಮ ಸಾಗರ ತಾಲೂಕಿನವರು ಬೇರೆ ಬೇರೆಯವರೆಲ್ಲ. ಅರೆ ನನಗೆ ಗೊತ್ತಿಲ್ಲಲ್ಲಪ್ಪ. ಇಲ್ಲ, ನಾವು ಹಾಗೆ ಗೊತ್ತು ಮಾಡೋದಿಲ್ಲ, ತೀರ್ಮಾನ ಆಗಿದೆ, ನಿಮಗೆ ರಾಷ್ಟ್ರ ಪ್ರಶಸ್ತಿ ನಾಡೋಜ ಎಚ್ ಎಲ್ ನಾಗೇಗೌಡರ ಪ್ರಶಸ್ತಿ. ಆವಾಗ ನಾನು ನಾಗೇಗೌಡರು ಮನಸ್ಸಿನಲ್ಲಿ ಅಂದ್ಕೊಂಡೆ, ಯಾಕಂದರೆ ಅವ್ರ ಜೊತೆಯಲ್ಲಿ ಇದ್ದವನಾಗಿದ್ದೆ, ಓಡಾಡಿದ್ದೇನೆ. ನಮ್ಮ ಮನೆಗೂ ಅವರು ಬಂದಿದ್ದಾರೆ. ಆವಾಗ ಏನೋ ಆ ಪುಣ್ಯಾತ್ಮರದು ಒಂದು ಇಲ್ಲ 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 ಈ ಜನಪದ ಲೋಕ ಕಟ್ಟಬೇಕಾರೆ ಈ ದೇವರಿಗೆ 3 ಹಬ್ಬ ಅಂತ ಏನು ಹೇಳಿದ್ನಲ್ಲ, ಎನ್ನು ಹುಚ್ಚಪ್ಪ ಮಾಸ್ತರ್ ಇವರೆಲ್ಲ ಸೇರಿಕೊಂಡು ಅದು ಚಿತ್ರೀಕರಣೆ ಮಾಡೋಕ್ಕೆ ಬರ್ತಿದ್ರು. ಯಾರು ಶ್ರೀನಿವಾಸ ಮೂರ್ತಿ ಅವರು ಇದ್ದಾರಲ್ಲ, ಶ್ರೀಗಂಧ, ಅವರು ಚಿತ್ರೀಕರಣೆ ಮಾಡ್ತಿದ್ರು. ಅವ್ರು ಏನು ಎಡೆ ಹಾಕ್ತಾರೆ, ಯಾವ ರೀತಿಯಿಂದ ಹಣಕಾಯಿ ಮಾಡ್ತಾರೆ, ಈ ದೊಡ್ಡ ಹಬ್ಬದಾಗ ಹೆಂಗೆ ಮಾಡ್ತಾರೆ, ಈ ಭೂಮಿ ಹುಣ್ಣಿಮೆ ಹಬ್ಬ ಭೂಮಿ ಪೂಜೆ ಹೆಂಗೆ ಮಾಡ್ತಾರೆ, ಚೌತಿ ಹಬ್ಬ ಹೆಂಗೆ ಗೌರಮ್ಮನ ತರ್ತಾರೆ, ಇದನ್ನು ಚಿತ್ರೀಕರಣೆ ಮಾಡಿದ್ದಾರೆ ಅವರು. ಆವಾಗ ಅವ್ರ ಜೊತೆಗೆ ಹೋಗ್ತಿದ್ದೆ, ನಾಗೇಗೌಡರ ಜೊತೆಗೆ. ಅವ್ರ ಹೆಸರಲ್ಲೇ ಪ್ರಶಸ್ತಿ ಇವತ್ತು ನನಗೆ ಬಂದೈತೆ ಅಂದ್ರೆ ತುಂಬ ಸಂತೋಷ ಆಯ್ತು, ತುಂಬ ಸಂತೋಷ ಆಯ್ತು. ಆಮೇಲೆ ನಮಗೆ ಈ ವಿಷಯವನ್ನು ತಿಳಿಸಿದ್ದು ಪರಿಷತ್ನ ಅಧ್ಯಕ್ಷರು ಪ್ರೊಫೆಸರ್ ಎಚ್ ಬೋರ್ಲಿಂಗಯ್ಯನವರು. ಇನ್ವಿಟೇಷನ್ ನೋಡಿದ ಸಂತೋಷ ಆಯ್ತು ನನಗೆ. ನಾನು ನಿಮ್ಮ ಬಗ್ಗೆ ತಿಳ್ಕೊಂಡೆ, ಸರ್ ಯಾರು ಇವರು ಹಿನ್ನೆಲೆ ಏನು ಅಂತ. ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಅಂತಂದರು. ಅವರ ಕೃಪಾ ಇವತ್ತು ನಾವು ನೀವು ಸಂತೋಷವಂಥ ಒಂದು ಸಂದರ್ಭ ಕಲ್ಪಿಸ್ಕೊಟ್ರು. ಈ ಒಂದು ಸಂದರ್ಭಕ್ಕೆ ಈ ಒಂದು ಸವಿಯಾದ ಸಮಯವನ್ನು ಕಲ್ಪಿಸಿದಂಥ ಕರ್ನಾಟಕ ಜಾನಪದ ಪರಿಷತ್ತಿಗೂ ಜಾನಪದ ಲೋಕಕ್ಕೂ ಅದರ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಬೋರ್ಲಿಂಗಯ್ಯನವ್ರಿಗೂ ನಮಸ್ಕರಿಸುತ್ತಾ ಮತ್ತೊಮ್ಮೆ ನಿಮ್ಗೆ ಅಭಿನಂದನೆಗಳು ಸರ್. ಅಭಿನಂದನೆ ಗುರುಗಳೇ. ಇನ್ನೊಂದು ನಾನು ನಿಮ್ಮ ಹತ್ರ ಬೇಡ್ಕೊಳ್ಳೋದು ಏನಂದರೆ, ನಾನು ಈಗಾಗಲೇ ನಮ್ಮ ಸಮಾಜದ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದೆ. ಯಾವುದು 12 ಪಂಥಗಳಿದ್ದಾವೆ, ಬಹಳ ಕಡಿಮೆ ಸಂಖ್ಯೆ ಇರೋದು ನಮ್ಮ ಜೋಗಿಗಳು ಇಡೀ ರಾಜ್ಯದಲ್ಲಿ. ಅಲೆಮಾರಿ ಜೋಗಿಗಳು ಅಂತ ಇದ್ದೇವೆ. ಇದರಲ್ಲಿ ಹಂಡಿ ಜೋಗಿ ಏನಾಗಿದೆ, ಎಸ್ಸಿಗೆ ಬಂದಿದೆ. ನಮ್ಮ ಬೇಡಿಕೆ ಈಗಾಗಲೇ ಸರ್ಕಾರದ ಮುಂದೆ ಸಮಾಜ ಕಲ್ಯಾಣ ಇಲಾಖೆವರೆಗೂ ಮುಟ್ಟಿಸಿದ್ದೇವೆ. ಈ ಹಿಂದೆ ಸಮ್ಮೇಳನಗಳನ್ನು ಮಾಡಿ ಅದು ಮುಂದುವರಿಯಲಿಲ್ಲ. ನಾನು ಸರ್ಕಾರಕ್ಕೆ ಮನವಿಯಾಗಿ ನನ್ನ ಸಮಾಜದ ಪರವಾಗಿ ಬೇಡ್ಕೊಳ್ಳೋದಿಷ್ಟೇ, ಹಂಡಿ ಜೋಗಿಗೆ ಈ ಜನಾಂಗನೂ ಸೇರಿಸಿ ಎಸ್ಸಿ ಮಾಡಿಕೊಡಿ, ನಿಮ್ಮನ್ನು ಕೂಡ ಹೌದು ಅಂತ ನಾನು ಮನವಿಯಾಗಿ ಬೇಡ್ಕೊಳ್ತಾ ಇದ್ದೆ ಸರ್. ಇಲ್ಲ, ಪ್ರೋ ವರ್ಗ 1ರಲ್ಲಿ ಬರ್ತದೆ, ಜನರಲ್ಲಿ ಬರ್ತದೆ. ಅದೇ ಈ ಜನಾಂಗ ಸೇರಿಸ್ಬೇಕಂತೇಳಿ ಈಗಾಗಲೇ ದೊಡ್ಡ ಹೋರಾಟನೂ ಮಾಡಿದ್ದಾರೆ ನಮ್ಮ ಸಮಾಜದವ್ರು, ಹಿರಿಯವರೆಲ್ಲ. ಈಗಾಗಲೇ ಅದು ಇದನ್ನು ಎಲ್ಲ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದೆ ಫೈಲ್. ಇದನ್ನು ಮುಂದೆ ಕಳಿಸಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಸಂಬಂಧಪಟ್ಟ ಇಲಾಖೆಗೆ, ಅಧಿಕಾರಿಗಳಿಗೆ ಮತ್ತು ಇದರ ಈ ರೀತಿ ಸಾಮಾಜಿಕ ಹಕ್ಕು ಅಂದರೆ ಜನಾಂಗದ ಹಕ್ಕುಗಳ ಹೋರಾಟ ಮಾಡ್ತಕ್ಕಂಥ ಹಿರಿಯರಿದ್ದಾರೆ ನಮ್ಮ ಜೊತೆಗೆ. ಅವರ ಗಮನಕ್ಕೆ ನಾನು ತರಬೇಕು ಸ್ವಾಮಿ. ನಿಮಗೆ ಅನುಕೂಲವಾಗ್ತಕ್ಕಂಥ ದಾರಿನಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿಕೊಟ್ರೆ ನಮ್ಮ ಸಮಾಜನೇ ನೆನೆಸ್ತದೆ ನಿಮಗೆ. ನಾವು ಒಬ್ಬರು ನೆನೆಸೋಕ್ಕಿಂತ ನಂದು ಏನು 3 ಲಕ್ಷ ಜನ ಇದೆಯೋ ಜೋಗಿ ಸಮಾಜ, ನಿಮಗೆಲ್ಲ ಅದು ಒಂದು ಅಭಿನಂದನೆ ಹೇಳ್ತೇನೆ. ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್. ಪ್ರಶಸ್ತಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಕಾಯ್ತಾ ಇದೆ. ನಿಮ್ಗೆ ಪ್ರಶಸ್ತಿ ತಗೊಳ್ಳಿಕ್ಕೆ, ಅಲ್ಲಿ ನಿಮ್ಗೆ ಪ್ರಶಸ್ತಿ ಪುರಸ್ಕಾರ ಪ್ರದಾನ ಮಾಡಲಿಕ್ಕೆ ಹಿರಿಯರೆಲ್ಲ ಕಾಯ್ತಾ ಇದ್ದಾರೆ.
ಅದಕ್ಕಿಂತ ಮುಂಚೆ ಬೆಳಗಿನ ಜಾವ ಬೇಗನೆ ಬಂದು ಜನಪದ ಸಿರಿಗೆ ನಾನು ಸಂದರ್ಶನ ಕೊಟ್ಟೇ ಹೋಗ್ತೀನಿ ಅಂತ ದೊಡ್ಡ ಮನಸ್ಸು ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ನಾನು ಜನಪದ ಶ್ರೀ ಚಾನಲ್ನಲ್ಲಿ ಟಿ ವಿಯಲ್ಲಿ ನೋಡಿದ್ದೆ. ಇಷ್ಟು ವಿಸ್ತಾರಾಗಿ ನೀವು ಮಾಡ್ಕೊಂಡು ಹೋಗಿದ್ದೀರಿ ಅಂತ ನನಗಂತೂ ಗೊತ್ತಿರಲಿಲ್ಲ. ನಿಮಗೆ ನಾನು ಸಾಗರದಲ್ಲಿ ನೋಡಿದ್ದೆ, ಗಿರಿಜನ ಮೇಳದಲ್ಲಿ ನಿಮ್ಮ ಇದರಿಂದಾನೇ ಬಹಳಷ್ಟು ಚೆನ್ನಾಗಿ ನಡೆಸಿದ್ರಿ. ಅದು 3 ದಿವಸದ ಕಾರ್ಯಕ್ರಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ಆವಾಗ ನಾನು ಗುರುತಿಸ್ಕೊಂಡಿದ್ದೆ, ಇವರು ದೊಡ್ಡ ಕಲಾವಿದರೇ ಇರಬಹುದು ಏನೋ ಅಂತೇಳಿ ದೂರದಿಂದ ನೋಡಿದ್ದೆ. ಹತ್ತಿರದಲ್ಲಿ ಮಾತಾಡಿದ್ದೀನಿ. ಆವಾಗ ಈಗ ಬಂದು ಇಲ್ಲೆಲ್ಲ ನೋಡಿದಾಗ ಎಲ್ಲ ಮಹಾನುಭಾವಗಳು ಇಲ್ಲೇ ಇದ್ದಾರೆ. ನಾನು ನೋಡಿದ ಎಲ್ಲ ಮುಖಾನು ಇವು ನೋಡಿದವೆ. ನಾನು ನಿಮ್ಮ ಇದರಲ್ಲಿ ಎಷ್ಟು ಜನ ಅಧ್ಯಕ್ಷರಿದ್ದಾರೆ, ಅಕಾಡೆಮಿ ಅಧ್ಯಕ್ಷರಿದ್ದಾರೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿದ್ದಾರೆ, ಅವರಿಗೆಲ್ಲ ನೋಡಿದಾಗ ಸಂತೋಷ ಆಯಿತು. ನಿಮ್ಮ ಏನು ಈ ಕನ್ನಡ ಜನಪದ ಶ್ರೀ ಸಂಸ್ಥೆಯನ್ನು ಮಾಡಿದಿರಲ್ಲ, ಈ ಚಾನಲ್ ಇಡೀ ದೇಶಕ್ಕೆ ಆಗಲಿ ಇನ್ನೂ ಹೆಚ್ಚಿಗೆ ಜನ ನೋಡಿ ಇನ್ನೂ ಹೆಚ್ಚಿನ ಪ್ರತಿಭೆ ಇದಕ್ಕೆ ಬರಲಿ ಅಂತ ನಾನು ನನ್ನ ಕಾಲಭೈರವ ಜೋಗಿ ಕಲಾತಂಡದಿಂದ ನನ್ನ ಸಮಾಜ ವತಿಯಿಂದ ಈ ನಾಡಿಗೆ ಮತ್ತು ನಿಮ್ಮ ಚಾನಲಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಧನ್ಯವಾದ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ವಿಶೇಷವಾಗಿರ್ತಕ್ಕಂಥ ಒಂದು ಕನ್ನಡ ನಾಡಿನ ಹೆಮ್ಮೆಯ ಕಲಾ ಪ್ರಾಕಾರಗಳ ಒಂದಾಗಿರ್ತಕ್ಕಂಥ ಕಿನ್ನರಿ ಜೋಗಿ ಮೇಳದ ವಿಶೇಷ ಕಲಾವಿದರೊಬ್ಬರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ದಯಮಾಡಿ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ನಿಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನಪದ ಕಲಾವಿದರನ್ನ ಪ್ರೀತಿಸೋಣ. ಅವರ ಕಷ್ಟ ಕಾರ್ಪಣೆಗಳಿಗೆ ನಮ್ಮ ಕೈಲಾದ ಸಹಕಾರವನ್ನು ಮಾಡೋಣ. ಜನಪದವೇ ಸತ್ಯ, ಜನಪದವೇ ನಿತ್ಯ. ನಮಸ್ಕಾರ.